ಗುರು ಜಸ್ಟ್ 7,80,000 ರೂಪಾಯಿಗೆ ಫಾರ್ಚುನರ್ ಡೀಸೆಲ್ ಮ್ಯಾನ್ಯಲ್ 4 ವೀಲ್ ಡ್ರೈವ್ ಗಾಡಿ ಸರ್ ಬರೀ 7,80,000 ರೂಪಾಯಿ ಗಾಡಿ ಮಾಡ್ಕೊಡ್ತೀನಿ ಸರ್. ಡೀಸೆಲ್ ಇದು ಕೂಡ ಡೀಸೆಲ್ ಜಸ್ಟ್ 3.5 ಲಕ್ಷಕ್ಕೆ 7 ಸೀಟರ್, ಜಸ್ಟ್ 2.5 ಲಕ್ಷಕ್ಕೆ ಪೋಲೋ ಸಿಂಗಲ್ ಓನರ್ ಆಟೋಮೆಟಿಕ್ ವಿತ್ ಸನ್ ರೂಫ್ ಡೀಸೆಲ್ i20 ಲೋನ್ ಆಗುತ್ತೆ. ಹೋಂಡಾ ಬ್ರಿಯೋ ಈ ಗಾಡಿ ಜಸ್ಟ್ 2,35,000ಕ್ಕೆ ಅದ್ರಲ್ಲೂ ಲೋನ್ ಆಗುತ್ತೆ. 30,000 ತಗೊಂಬನ್ನಿ ಸರ್, ಲೋನ್ ಮಾಡಿಸ್ಕೊಡ್ತೀನಿ ಸರ್. 2 ವೀಲರ್ ಲೋನ್ ಹೋಗ್ತೀರಾ ಅಂದ್ರೆ 4ರಿಂದ 5,000 ಬರುತ್ತೆ ಸರ್ EMI. ಅದೇ EMI ಕಾರ್ಯ ಕಟ್ಟಿ ಸರ್. ಕ್ರೆಟಾ ಆಟೋಮೆಟಿಕ್ ಡೀಸೆಲ್ ಎಸ್ ಕ್ರಾಸ್ ಡೀಸೆಲ್ ಕಾರ್ ಕ್ರೆಟಾ 2016 ಮಾಡಲು ಫೈನಲ್ ಟು ಫೈನಲ್ 7,80,000 ಮಾಡಿ ಕೊಡ್ತೀನಿ ಸರ್. 16 ಮಾಡಲು ಆಟೋಮೆಟಿಕ್ SX ಆಪ್ಷನಲ್ ಗಾಡಿ ಸರ್. ಕೇವಲ 4,80,000 ಸರ್ ಎಸ್ ಕ್ರಾಸ್ ಸರ್. ಈ ಗಾಡಿ ಒಂದು ಶಿಫ್ಟ್ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ ಸರ್. 4,80,000 ಮಾಡ್ಕೊಡ್ತೀನಿ ಸರ್. ಈ ಗಾಡಿ 4,80,000 16 ಮಾಡಲ್ ಡೀಸೆಲ್ ಹೌದು ಸರ್. ಕೇವಲ 3,60,000 ಸರ್. ಈ ಗಾಡಿನ ಫೈನಲ್ ಟು ಫೈನಲ್ 3,60,000 ಮಾಡ್ಕೊಡ್ತೀನಿ ಸರ್, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ 3,60,000 ರೂಪಾಯಿಗೆ. ಸಿಂಗಲ್ ಓನರ್ ಡೀಸೆಲ್ ಆಲ್ಟ್ರೋಸ್ ಸಿಂಗಲ್ ಓನರ್ ಕಾರ್ ಒಂದು 6,40,000 ಮಾಡ್ಕೊಡ್ತೀನಿ. ಲೋನ್ ಅಂತ ಹೋದ್ರೆ ಬರೀ 5.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ, ಮಿಕ್ಕಿದ 1 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ ಸರ್. ಸಿಂಗಲ್ ಓನರ್ ಕಾರ್ ಸಿಂಗಲ್ ಓನರ್ ಇದೂನು ಸಿಂಗಲ್ ಓನರ್ 2020 ಮಾಡಲು ಗಾಡಿ ಇದು ಅಷ್ಟೇ. ಸಿಂಗಲ್ ಓನರ್ ಡೀಸೆಲ್ 5,70,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. ಇದೂನು ಸಹ ಸಿಂಗಲ್ ಓನರ್ SR ರೋಡ್ 4,55,000 ಮಾಡ್ಕೊಡ್ತೀನಿ ಸರ್. ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಸ್ಪೋರ್ಟ್ಸ್ ಇದು ಕೂಡ ಲೋನ್ ಆಗುತ್ತೆ, ಇದೂನು ಲೋನ್ ಆಗುತ್ತೆ, ಇದು ಸಹ ಲೋನ್ ಆಗುತ್ತೆ. ಬರೀ 3.5 ಲಕ್ಷ ಗಾಡಿ ಕೊಡ್ತೀನಿ ಸರ್. 50,000 ತಗೊಂಬರ್ಲಿ, ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ಮಾಡಿಸ್ಕೊಡ್ತೀನಿ. ಇದು ಸಹ ಲೋನ್ ಆಗುತ್ತೆ. ಡೀಸೆಲ್ ಗಾಡಿ 20+ ಮೈಲೇಜ್ ಬರುವಂತ ಗಾಡಿ ಇದು ಸರ್. ಈ ಗಾಡಿನ ಒಂದು ಫೈನಲ್ ಟು ಫೈನಲ್ 5,75,000 ಮಾಡ್ಕೊಡ್ತೀನಿ ಸರ್. ಡೀಸೆಲ್ ಡಸ್ಟರ್ ಸಿಂಗಲ್ ಓನರ್ ಕಾರ್ ಟಾಟಾ ಜೆಸ್ಟೋ ಡೀಸೆಲ್ ಇದು ಕೂಡ ಡೀಸೆಲ್ ಸಿಂಗಲ್ ಓನರ್ ವ್ಯಾಗ್ನರ್ ಜಸ್ಟ್ 20,000 ಓಡಿದೆ ನೋಡಿ. 2019 ಮಾಡಲು ಆಟೋಮೆಟಿಕ್ ಸಿಂಗಲ್ ಓನರ್ 20,000 ಓಡಿದೆ. VXI ಆಪ್ಷನಲ್ ಸರ್. 20,000 ಓಡಿದೆ. ಬರೀ ಫೈನಲ್ ಟು ಫೈನಲ್ 4,65,000 ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. 2017 ಮಾಡಲ್ ಪೋಲೋ ಲೋನ್ ಆಗುತ್ತೆ. 2017 ಮಾಡಲು ಗಾಡಿ 4 ಲಕ್ಷ ಕೊಡ್ತಾ ಇದೀನಿ ಸರ್. 17 ಮಾಡಲು ಗಾಡಿ ಅದು. ಡೀಸೆಲ್ ಆಲ್ಟ್ರೋಸ್ ಸರ್. ಟಾಟಾ ಆಲ್ಟ್ರೋಸ್ 2020 ಮಾಡಲು ಗಾಡಿ ಸರ್. ಇದು ಸಿಂಗಲ್ ಓನರ್ ಗಾಡಿ ಡೀಸೆಲ್ ಬರೀ 6,40,000 ರೂಪಾಯಿ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಇದನ್ನು ಮಾಡ್ಕೊಡ್ತೀನಿ ಸರ್. 2020 ಮಾಡಲು 6,40,000 ಲೋನ್ ಆಗುತ್ತೆ. ಲೋನ್ ಆಗುತ್ತೆ, ಇದಕ್ಕೂ ಲೋನ್ ಆಗುತ್ತೆ ನೋಡಿ. ಈ ವ್ಯಾಗನರ್ಗೂ ಲೋನ್ ಆಗುತ್ತೆ. ಸಿಂಗಲ್ ಓನರ್ ಡೀಸೆಲ್ 2015 ಮಾಡಲು ಸಿಂಗಲ್ ಓನರ್ ಗಾಡಿ ಸರ್. ಈ ಗಾಡಿ ನಾನು ನಿಮ್ಗೆ ಮ್ಯಾಕ್ಸಿಮಮ್ ಲೋನ್ ಅಂದ್ರೆ ಮಾಡಿಸ್ಕೊಡ್ತೀನಿ ಸರ್. ಫುಲ್ ಕ್ಯಾಶ್ ಹೋಗ್ತೀರಾ ಬರೀ 3,90,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 390ಕ್ಕೆ ಡೀಸೆಲ್ ಇದು ಕೂಡ ಡೀಸೆಲ್ 2019 ಮಾಡಲು ಗಾಡಿ ಸಿಂಗಲ್ ಓನರ್ ಗಾಡಿ ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಇದು 60,000 ಶೋರೂಮ್ ಹಿಸ್ಟ್ರಿ ಜಿನಿಯನ್ ನೋಡಿರೋದು ಸರ್. ಸರ್ ಈ ಗಾಡಿ ನಿಮ್ಗೆ ಒಂದು ಫೈನಲ್ 4,80,000 ಗಾಡಿ ಕೊಡ್ತೀನಿ ಸರ್. 4,80,000 ರೂಪಾಯಿ 19 ಮಾಡಲು ಗಾಡಿ ಕೊಡ್ತೀನಿ ಸರ್. ಸಿಂಗಲ್ ಓನರ್ ಡೀಸೆಲ್ ಕಾರ್ ಡೀಸೆಲ್ ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಸರ್. ಇದು ಒಂದು 6,80,000 ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸಮೇತ ಮಾಡ್ಕೊಡ್ತೀನಿ ಸರ್. 4,80,000 ಫೈನಲ್ ಕೊಡ್ತೀನಿ ಸರ್. ಡೀಸೆಲ್ 4,80,000 ಲೋನ್ ಹೋಗ್ತೀರಾ 4 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಡೀಸೆಲ್ ಈ ಗಾಡಿನ ನಿಮ್ಗೆ ಒಂದು 3.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ ಡೀಸೆಲ್ ಸರ್. ಒಂದು i10 ಪ್ರೈಸ್ ಅಲ್ಲಿ ಗ್ರ್ಯಾಂಡ್ i10 ಗಾಡಿ ಕೊಡ್ತೀನಿ ಸರ್. ಬರೀ 3,80,000 ರೂಪಾಯಿ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಲೋನ್ ಅಂತ ಹೋಗ್ತೀರಾ 50,000 ತಗೊಂಬನ್ನಿ, ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀನಿ. ಫುಲ್ ಲೋನ್ ಬೇಕಾದ್ರೆ ಮಾಡಿಸ್ಕೊಡ್ತೀನಿ ಸರ್. ಈ ಗಾಡಿನ 3,35,000 ರೂಪಾಯಿ ಕೊಡ್ತೀನಿ ಸರ್. 15 ಮಾಡಲು ಗಾಡಿ ಆಲ್ಟೋ ಕೊಡಲ್ಲ ಸರ್. ನಾನು ಟಾಟಾ ಬೋಲ್ಟ್ ಕೊಡ್ತೀನಿ ಸರ್. ಡೀಸೆಲ್ ಸಿಂಗಲ್ ಓನರ್ ಗಾಡಿ ಸರ್. ಡೀಸೆಲ್ ಈ ಗಾಡಿನ 3,90,000 ರೂಪಾಯಿ ಕೊಡ್ತೀನಿ ಸರ್. 2016 ಮಾಡಲು ಗಾಡಿ ಸರ್. 16 ಮಾಡಲು 50,000 60,000 1 ಲಕ್ಷ ಎಷ್ಟಾದ್ರು ತಗೊಂಬರ್ಲಿ, ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ. ಹಾಗೆ ಟ್ರಸ್ಟ್ ಕಾರ್ಸ್ ಅಲ್ಲಿ ಮೊದಲನೇ ಗಾಡಿನೇ ಒಂದು ಕ್ರೆಟಾ ಇದೆ. ಹೋಂಡೈ ಕ್ರೆಟಾ 2016 ಮಾಡಲು ಆಟೋಮೆಟಿಕ್ SX ಆಪ್ಷನಲ್ ಫುಲ್ಲಿ ಟಾಪ್ ಎಂಡ್ ಗಾಡಿ, ಪೆಟ್ರೋಲ್ ಗಾಡಿ ಸರ್. ಪೆಟ್ರೋಲ್ ಗಾಡಿ ಫುಲ್ಲಿ ಟಾಪ್ ಎಂಡ್ ಸರ್. ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಇದೆ. ಮ್ಯಾಗ್ವಿಲ್ ಬರುತ್ತೆ, ಬಾಡಿ ಲೈನ್ ನೋಡಬಹುದು, ಸಿಂಗಲ್ ಸ್ಕ್ರಾಚ್ ಡೆಂಟ್ಸು ಆ ಥರ ಏನೂ ಇಲ್ಲ. ರಿಕ್ವೆಸ್ಟ್ ಸೆನ್ಸರ್ಸ್ ಕೂಡ ಬರುತ್ತೆ, ಮತ್ತೆ ಡಿಫಾಗರ್ ವೈಪರ್ ಎಲ್ಲ ಬರ್ತಕ್ಕಂಥ SX ವೇರಿಯಂಟ್. ಅದರಲ್ಲೂ ಆಟೋ ವೇರಿಯಂಟ್ ಆಗಿರುತ್ತೆ, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ ಬರುತ್ತೆ ನೋಡಬಹುದು. ಆಟೋಮೆಟಿಕ್ ನ ಗೇರ್ ಕೂಡ ಇದೆ. ಕುಷನ್ ಫಿನಿಶ್ ಅಲ್ಲಿ ಸೀಟು, ಕುಷನ್ ಫಿನಿಶ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಏನ್ ಹೇಳ್ತಾರೆ ಸರ್ ಪ್ರೈಸ್ ಇದಕ್ಕೆ? ಸರ್ ಈ ಗಾಡಿ ಬಂದು ನಿಮಗೆ ಫೈನಲ್ ಟು ಫೈನಲ್ 7,80,000 ಮಾಡಿ ಕೊಡ್ತೀನಿ ಸರ್. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಹೊಡಿರೋಕೆ. 16 ಮಾಡಲು ಆಟೋಮೆಟಿಕ್ SX ಆಪ್ಷನಲ್ ಗಾಡಿ ಸರ್. ಅದರಲ್ಲೂ ಟಾಪ್ ಅಂಡ್ ಆಪ್ಷನಲ್ ವೆಹಿಕಲ್ ಕೂಡ ಸಿಗುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ. ಹೌದು ಸರ್, ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಮತ್ತೆ ಡೈಮಂಡ್ ಕಟ್ ಅಲೈಸ್ ಬರುತ್ತೆ, ಪ್ರೊಜೆಕ್ಟ್ ರೆಡ್ ಲೈಟ್ ಎಲ್ಲ ಫೀಚರ್ಸ್ ಬರುತ್ತೆ ಸರ್ ಇದರಲ್ಲಿ ನಿಮಗೆ. ಎಲ್ಲ ಬರುತ್ತೆ ಹಾಗೆ ಸರ್. ಎಸ್ ಕ್ರಾಸ್ ಸರ್. ಎಸ್ ಕ್ರಾಸ್ ಹೇಳಿ ಸರ್. ಸರ್ ಇದು ಬಂದು 2016 ಮಾಡಲು ಡೀಸೆಲ್ 1.6 ಲೀಟರ್ ಇಂಜಿನ್ ಗಾಡಿ ಸರ್. ಇದರಲ್ಲಿ ಬರೋದು ಡೀಸೆಲ್ ವೆಹಿಕಲ್. ಡೀಸೆಲ್ 1.6 ಲೀಟರ್ ಇಂಜಿನ್ ಬರುತ್ತೆ. ಡೆಲ್ಟಾ ವೇರಿಯಂಟ್ ವೆಹಿಕಲ್ ಅಂತಾನೆ ಹೇಳ್ಬೋದು. ಟೈರ್ ಪ್ರೊಫೈಲ್ ಆಲ್ಮೋಸ್ಟ್ ಒಂದು 80% ಇದೆ. ಬಾಡಿ ಲೈನ್ ಕೂಡ ನೋಡಬಹುದು, ತುಂಬಾ ಚೆನ್ನಾಗಿದೆ. ಡೀಸೆಲ್ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ, ವಿತ್ ಪವರ್ ಕೂಡ ಎಕ್ಸ್ಪೀರಿಯನ್ಸ್ ಮಾಡಬಹುದು. ಹೇಳ್ತೀರಾ ಸರ್ ಪ್ರೈಸ್? ಸರ್ ಈ ಗಾಡಿ ಒಂದು ಶಿಫ್ಟ್ ಪ್ರೈಸ್ ಅಲ್ಲಿ ಕೊಟ್ಬಿಡೋಣ ಸರ್. ಪ್ರೈಸ್ ಸರ್ 4,80,000 ಮಾಡ್ಕೊಡ್ತೀನಿ ಸರ್. ಈ ಗಾಡಿ 4,80,000 16 ಮಾಡಲ್ ಡೀಸೆಲ್. ಹೌದು ಸರ್. ನಮ್ಮ ಟ್ರಸ್ಟ್ ಕಾರ್ಸ್ ಅಲ್ಲಿ ಯಾವುದೇ ಗಾಡಿ ಕೊಟ್ಟರು ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸಮೇತನೇ ಮಾಡಿ ಕೊಡ್ತೀನಿ ಸರ್. ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ 16 ಮಾಡಲ್ ಡೀಸೆಲ್ 4,80,000 ಆಗುತ್ತೆ. ಹೌದು ಸರ್. ಲೋನ್ ಅಂತ ಹೋದ್ರೆ ಒಂದು 4 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಸರ್. 4 ಲಕ್ಷ ಲೋನೇ ಆಗ್ಬಿಡುತ್ತೆ. ಹೌದು ಸರ್, 4 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಸರ್. ಓಕೆ. ನೆಕ್ಸ್ಟ್ ಇದು ಫಾರ್ಚುನರ್ ಸರ್. ಫಾರ್ಚುನರ್ ಬಂದು 2011 ಮಾಡಲು ಗಾಡಿ, ಡೀಸೆಲ್ ಮ್ಯಾನ್ಯಲ್ 4 ವೀಲ್ ಡ್ರೈವ್ ಗಾಡಿ ಸರ್. 2011 ಡೀಸೆಲ್ ಮ್ಯಾನ್ಯುಯಲ್, ಅದರಲ್ಲೂ 4 ವೀಲ್ ಡ್ರೈವ್ ವೆಹಿಕಲ್, ಅದರಲ್ಲೂ ಕಡಿಮೆ ಪ್ರೈಸ್ ಇದೆ ಅಂತ ಹೇಳ್ಬೋದು. ಟೈರ್ ಪ್ರೊಫೈಲ್ ಆಲ್ಮೋಸ್ಟ್ ಒಂದು 40% ಇದೆ ಅಷ್ಟೇ. ಹೌದು ಸರ್. ಬ್ಯಾಕ್ ಸೈಡ್ ಒಂದು 50% ಇದೆ.
ಇಂಟೀರಿಯರ್ ಬಂತು ಅಂತ ಆದ್ರೆ ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗು, ಲೆದರ್ ಸೀಟ್ಸ್ ಎಲ್ಲ ನೋಡ್ಬೋದು. ಪ್ರೀಮಿಯಂ ಆಗಿದೆ ಗಾಡಿ. ಅದರಲ್ಲೂ 4x4 ಬರುತ್ತೆ ನೋಡ್ಬೋದು. 4x4 ನ ಗೇರ್ ಲಿವರ್ ಕೂಡ ನೋಡ್ಬೋದು. 4x4 ಫಾರ್ಚುನರ್, ಅದರಲ್ಲೂ ವೈಟ್ ಕಲರ್, ತುಂಬಾ ಡಿಮ್ಯಾಂಡೆಡ್ ವೆಹಿಕಲ್ ಅಂತಾನೆ ಹೇಳ್ಬೋದು. ತುಂಬಾ ಮಾಡಿಫಿಕೇಶನ್ ಎಲ್ಲ ಆಗಿದೆ. ರಿವರ್ಸ್ ಕ್ಯಾಮ್ರಾ ಬರುತ್ತೆ, ಪಾರ್ಕಿಂಗ್ ಸೆನ್ಸರ್ಸ್ ಬರುತ್ತೆ. ಏನ್ ಹೇಳ್ತೀರಾ ಸರ್ ಪ್ರೈಸು? ಸರ್ ಈ ಗಾಡಿ ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಓಡಿರೋ ಸರ್ ಬರೀ 1,06,000. ಹಾ ಸರ್ ಚಾಲೆಂಜ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಬರೀ 7,80,000 ರೂಪಾಯಿ ಗಾಡಿ ಮಾಡ್ಕೊಡ್ತೀನಿ ಸರ್. 7,80,000 ಡೀಸೆಲ್, ಅದರಲ್ಲೂ 4x4 ಫಾರ್ಚುನರ್ ಗಾಡಿ ಕೊಡ್ತೀನಿ ಸರ್, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸಮೇತ ಮಾಡ್ಕೊಡ್ತೀನಿ ಸರ್. ನೋಡಿ 1,06,000 ಕಿಲೋಮೀಟರ್ ವಿತ್ ಸರ್ವಿಸ್ ಹಿಸ್ಟ್ರಿ ಸಿಗುತ್ತೆ. ಒಳ್ಳೆ ಕಂಡೀಷನ್ ಕೂಡ ಇದೆ ಅಂತಾನೆ ಹೇಳ್ಬೋದು. ಫಾರ್ಚುನರ್ ಗಳೆಲ್ಲ ಕಡಿಮೆ ಪ್ರೈಸ್ ಸಿಗೋದೇ ಇಲ್ಲ. ಅದರಲ್ಲೂ ಒನ್ ಆಫ್ ದ ಬೆಸ್ಟ್ ವೆಹಿಕಲ್ ನಿಮಗೆ ಅವೈಲೇಬಲ್ ಇದೆ 4x4. ಹೌದು ಸರ್. ಡಸ್ಟರ್ ಕೂಡ ಅವೈಲೇಬಲ್ ಇದೆ ನೋಡಬಹುದು. ಪ್ಯೂರ್ ಕರ್ನಾಟಕ. ಹೇಳಿ ಸರ್ ಇದ್ರ ಬಗ್ಗೆ. ಇದು ಬಂದು 2013 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ. 13 ಮಾಡಲ್ ಡೀಸೆಲ್. ಹೌದು ಸರ್, ಡೀಸೆಲ್. ಇದು ಅಷ್ಟೇ ಅಪ್ ಟು ಡೇಟ್ ಶೋರೂಮ್ ಇಷ್ಟು 1,06,000 ಓಡಿದೆ ಗಾಡಿ. ಇದು ಅಷ್ಟೇ 1,06,000. ಹೌದು. ಟಚ್ ಸ್ಕ್ರೀನ್ ಸಿಸ್ಟಮ್ ಇದೆ ನೋಡಬಹುದು. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು. ಪ್ರೀಮಿಯಂ ಆಗಿದೆ ಗಾಡಿ ಕೂಡ ತುಂಬಾ ವೆಲ್ ಮೇಂಟೈನ್ ಆಗಿದೆ. ಅದರಲ್ಲಿ 85 PS ಬರುತ್ತೆ, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ. ಏನ್ ಹೇಳ್ತೀರಾ ಸರ್ ಪ್ರೈಸ್? 13 ಮಾಡಲ್ ಡೀಸೆಲ್, ಸೆಕೆಂಡ್ ಓನರ್ ಸರ್. ಈ ಗಾಡಿನ ಫೈನಲ್ ಟು ಫೈನಲ್ 3,60,000 ಮಾಡ್ಕೊಡ್ತೀನಿ ಸರ್, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್. 3,60,000 ರೂಪಾಯಿಗೆ 3,60,000ಗೆ 13 ಮಾಡಲ್ ಡೀಸೆಲ್, ಅದು ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸಮೇತ ಮಾಡಿ ಕೊಡ್ತೀನಿ ಸರ್. 85 PS ಗಾಡಿ ಸರ್ ಇದು. ಓಕೆ, 85 PS ವಿತ್ ಮೈಲೇಜ್ ಕೂಡ ಬರುತ್ತೆ ನಿಮಗೆ. 3,60,000 ರೂಪಾಯಿ ಡಸ್ಟರ್ ಸಿಗುತ್ತೆ ನೋಡಿ. ಹಾಗೆ ನೆಕ್ಸ್ಟ್ ಒಂದು ಸ್ವಿಫ್ಟ್ ಇದೆ, ಆಪಲ್ ಶೇಪ್ ಸರ್. ಮೋಸ್ಟ್ ಡಿಮ್ಯಾಂಡಿಂಗ್ ಗಾಡಿನೇ ಸರ್ ಇದು ಮಾರ್ಕೆಟ್ ಅಲ್ಲಿ. 2019 ಮಾಡಲ್ ಗಾಡಿ, ಡೀಸೆಲ್, ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಸರ್ ಇದು. 19 ಮಾಡಲ್ ಡೀಸೆಲ್ ಸ್ವಿಫ್ಟ್. ಹೌದು ಸರ್. ಓಕೆ, ಸ್ವಿಫ್ಟ್ ಅದರಲ್ಲೂ ಡೀಸೆಲ್ ಅಲ್ಲಿ ನೋಡಿ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್, ಫ್ಯಾನ್ಸಿ ಮ್ಯಾಗ್ವಿಲ್ ಇದೆ. ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ. 4 ಕೂಡ ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್, ಬ್ರಾಂಡ್ ನ್ಯೂ ಟೈರ್ ಇದೆ, ಬ್ರಾಂಡ್ ನ್ಯೂ ಮ್ಯಾಗ್ವಿಲ್ ಇದೆ ಸರ್. ಸ್ಟೇರಿಂಗ್ ಆಡಿಯೋ ಕಂಟ್ರೋಲರ್, ಏರ್ ಬ್ಯಾಗು, ABS, ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡಿ. ಲೆದರ್ ಸೀಟ್ ಕವರ್ ಎಲ್ಲ ಇದೆ. ಡೀಸೆಲ್ ಗಾಡಿ 20+ ಮೈಲೇಜ್ ಅಂತ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು ಈ ಗಾಡಿಲಿ ಸರ್. ಈ ಗಾಡಿನ ಒಂದು 6,80,000 ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸಮೇತ ಮಾಡ್ಕೊಡ್ತೀನಿ ಸರ್. 6,80,000ಕ್ಕೆ ಅದರಲ್ಲೂ ಡೀಸೆಲ್ ನೋಡಿ. 19 ಮಾಡಲ್, ಅದರಲ್ಲೂ 19 ಮಾಡಲ್ ಗಾಡಿ ಸರ್. ಅದು ಸಿಂಗಲ್ ಓನರ್ ಗಾಡಿ ಸರ್, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಸಮೇತ ಮಾಡ್ಕೊಡ್ತೀನಿ ಸರ್. ಟ್ರಾನ್ಸ್ಫರ್ 6,80,000, ಅದರಲ್ಲೂ ಡೀಸೆಲ್ ಸ್ವಿಫ್ಟ್ ನೋಡಿ ಸರ್. ಟಾಟಾ ಆಲ್ಟ್ರೂದು 2020 ಮಾಡಲ್ ಗಾಡಿ ಸರ್ ಇದು. ಸಿಂಗಲ್ ಓನರ್ ಗಾಡಿ, ಡೀಸೆಲ್. ಸಿಂಗಲ್ ಓನರ್ ಡೀಸೆಲ್, XZ+ ಫುಲ್ಲಿ ಟಾಪ್ ಎಂಡ್ ಗಾಡಿ ಸರ್. XZ+ ನೋಡಬಹುದು. ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ. ಇದರಲ್ಲೂ ಕೂಡ 90% ಅಂತಾನೆ ಹೇಳ್ಬೋದು. ಡೈಮಂಡ್ ಕಟ್ ಫಿನಿಶ್ ಅಲ್ಲಿ ಅಲಾಯ್ ವೀಲ್ ಇದೆ. ಆಮೇಲೆ ಇಂಟೀರಿಯರ್ ತೋರ್ಸಕ್ಕೆ ಟ್ರೈ ಮಾಡ್ತೀನಿ. ಲೆದರ್ ಸೀಟ್ಸ್ ನೋಡಬಹುದು. ಹೆಡ್ಸ್ ಅಪ್ ಡಿಸ್ಪ್ಲೇ ಬರುತ್ತೆ. ಮತ್ತೆ ಡಿ ಕಟ್ ಸ್ಟೇರಿಂಗ್ ವೀಲು ಇದು. ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಡೀಸೆಲ್ ವೇರಿಯಂಟು, ಮ್ಯಾನ್ಯುವಲ್ ಆಗಿರುತ್ತೆ. ಏನ್ ಹೇಳ್ತೀರಾ ಸರ್? ಸರ್ ಈ ಗಾಡಿನ ನಿಮಗೆ 2020 ಮಾಡಲು ಸಿಂಗಲ್ ಓನರ್ ಡೀಸೆಲ್, ಬರೀ 6,40,000 ರೂಪಾಯಿ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಇದನ್ನು ಮಾಡ್ಕೊಡ್ತೀನಿ ಸರ್. 2020 ಮಾಡಲು 6,40,000 ರೂಪಾಯಿ. ಕಸ್ಟಮರ್ ಲೋನ್ ಅಂತ ಹೋದ್ರೆ ಬರೀ ಒಂದು 50,000 ರಿಂದ 80,000 ತಗೊಂಡ್ಬರಲಿ, ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀನಿ. ಅದರಲ್ಲೂ ಸಿಂಗಲ್ ಓನರ್, ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್, ಅದರಲ್ಲೂ ಡೀಸೆಲ್ ನೋಡಿ. 6,40,000 ಆಗುತ್ತೆ 20 ಮಾಡಲು. ಹೌದು. ಹಾಗೆ ನೆಕ್ಸ್ಟ್ ಸರ್ ಇದು ಬಂದು XUV 500 ಸರ್. XUV 500 2017 ಮಾಡಲು ಗಾಡಿ, ಸೆಕೆಂಡ್ ಓನರ್, W8. 17 ಮಾಡಲ 17 ಮಾಡಲು ಗಾಡಿ, W8 ಸೆಕೆಂಡ್ ಓನರ್. ಬ್ರಾಂಡ್ ನ್ಯೂ ಟೈರ್ ಪ್ರೊಫೈಲ್, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಅದರಲ್ಲೂ ಸೆಕೆಂಡ್ ಓನರ್ ಆಗಿದೆ. ಡೀಸೆಲ್ ಡೀಸೆಲ್ ವೆಹಿಕಲ್ ಸರ್. ಜಿನಿಯನ್ ಶೋರೂಮ್ ಇಷ್ಟು 95,000 ಓಡಿದೆ ಸರ್. 95,000 ಡೀಸೆಲ್ ವೆಹಿಕಲ್, ಬಟನ್ ಸ್ಟಾರ್ಟ್ ಗಾಡಿ ಸರ್. ಬಟನ್ ಸ್ಟಾರ್ಟ್, ಪುಷ್ ಬಟನ್ ಸ್ಟಾರ್ಟ್, 8 ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಗಾಡಿ. ಇದು ಫುಲ್ ಫೀಚರ್ಸ್ ಬರುವಂತ ಗಾಡಿ ಸರ್. ಇದು ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು. ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ ಇಂಟೀರಿಯರ್ ಅಲ್ಲಿ. ಓವರ್ ಆಲ್ 6 ಏರ್ ಬ್ಯಾಗ್ ಬರುತ್ತೆ ಅನ್ಸುತ್ತಲ್ವಾ? 8 ಏರ್ ಬ್ಯಾಗ್ಸ್ ಬರುತ್ತೆ ಸರ್. W8 ಆಗಿರೋದ್ರಿಂದ 8 ಏರ್ ಬ್ಯಾಗ್ಸ್ ಬರುತ್ತೆ. ಇದು ನಿಮಗೆ ಪ್ರೈಸ್ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಗಾಡಿ ಮಾತ್ರ ಸರ್. ಪಿನ್ ಟು ಪಿನ್ ಒರಿಜಿನಲ್ ಇದೆ ಗಾಡಿ. ತಗೊಂಡೋಗಿ ಒಂದು ಸರ್ವಿಸ್ ಮಾಡ್ಕೊಂಡು ಗಾಡಿ ಓಡಿಸಬೇಕು, ಆ ತರ ಇದೆ ಸರ್. ಈ ಗಾಡಿನ ನಿಮಗೆ ಒಂದು ಒಳ್ಳೆ ಪ್ರೈಸಲ್ಲಿ ಗಾಡಿ ಕೊಡ್ತೀನಿ. ಬರೀ 8,70,000 ರೂಪಾಯಿ ಗಾಡಿ ಮಾಡ್ಕೊಡ್ತೀನಿ. 8,70,000ಕ್ಕೆ? ಹೌದು ಸರ್, 8,70,000 ರೂಪಾಯಿಗೆ 17 ಮಾಡಲು ಡೀಸೆಲ್ ವೆಹಿಕಲ್ W8 ಕೊಡ್ತೀನಿ ಸರ್. 17 ಮಾಡಲ್ ಸಿಗುತ್ತೆ ನೋಡಿ. ಒಳ್ಳೆ ಪ್ರೈಸ್ ಕೂಡ ಇದೆ. ಲೋನ್ ಬೇಕಾಗುತ್ತೆ ನಿಮಗೆ. ಹಾಗೆ ವ್ಯಾಗನಾರ್ ಕೂಡ ಇದೆ ಸರ್. ಇದು ಬಂದು 2019 ಮಾಡಲು, ಆಟೋಮೆಟಿಕ್, ಸಿಂಗಲ್ ಓನರ್, 20,000 ಓಡಿದೆ. VXI ಆಪ್ಷನ್ ಅಲ್ಲ ಸರ್. 20,000 ಓಡಿದೆ, ಬರೀ 20,000 ಓಡಿರೋದು. VXI ಆಪ್ಷನ್ ಅಲ್ಲ ಸರ್. 19 ಮಾಡಲು ಗಾಡಿ, ಸಿಂಗಲ್ ಓನರ್ ಗಾಡಿ ಸರ್. 19 ಮಾಡಲು ಸಿಂಗಲ್ ಓನರ್. ಟೈರ್ ಪ್ರೊಫೈಲ್ ಆಲ್ಮೋಸ್ಟ್ ಬ್ರಾಂಡ್ ನ್ಯೂ ಇದೆ. ಮ್ಯಾಗ್ವಿಲ್ ಮಿಸ್ಸಿಂಗ್ ಬರುತ್ತೆ. ಏನ್ ಹೇಳ್ತೀರಾ ಸರ್ ಪ್ರೈಸ್? ಸರ್ VXI ಆಪ್ಷನ್ ಅಲ್ಲ. ನಿಮ್ಮ ಮ್ಯಾಗ್ವಿಲ್ ಬಿಟ್ರೆ ಮಿಕ್ಕಿದ ಎಲ್ಲ ಫೀಚರ್ಸ್ ಬರುತ್ತೆ. ಸಿಸ್ಟಮ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಸ್ಟೇರಿಂಗ್ ಆಡಿಯೋ ಕಂಟ್ರೋಲರ್ ಬರುತ್ತೆ, ಎಲ್ಲ ಫೀಚರ್ಸ್ ಇದರಲ್ಲೂ ಬರುತ್ತೆ. ಅಲಾಯ್ ವೀಲ್ಸ್ ಬಿಟ್ರೆ ಬರುತ್ತೆ. ಕುಷನ್ ಫಿನಿಶ್ ಸೀಟ್ ಎಲ್ಲ ಇದೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಏನ್ ಹೇಳ್ತೀರಾ ಪ್ರೈಸ್? ಸರ್ ಈ ಗಾಡಿನ ನಿಮ್ಗೊಂದು ಫೈನಲ್ ಟು ಫೈನಲ್ 4,65,000 ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಸರ್. 4,65,000. 19 ಮಾಡಲು, ಆಟೋಮೆಟಿಕ್, ಪೆಟ್ರೋಲ್ ಗಾಡಿ, ಸಿಂಗಲ್ ಓನರ್, ಬರೀ 20,000 ಶೋರೂಮ್ ಇಷ್ಟು ಓಡಿರೋ ಗಾಡಿ ಸರ್. 20,000 ಓಡಿರೋ ವೆಹಿಕಲ್ ಸಿಗುತ್ತೆ ನೋಡಿ. ಒಳ್ಳೆ ಪ್ರೈಸ್ ಕೂಡ ಇದೆ. 19 ಮಾಡಲು ಗಾಡಿ. ಇದು ಯಾವುದೋ ಸೆಕೆಂಡ್ ಹ್ಯಾಂಡ್ ಕಾರ್ ಅಂತಾನೆ ಅನ್ಸಲ್ಲ, ಹೊಸ ಕಾರ್ ತರ ಕಾಣ್ತಾ ಇದೆ. ಬಾಡಿ ಲೈನ್ ಕೂಡ ನಿಮ್ಗೆ ಹೆಂಗ್ ಕಾಣಿಸ್ತಿದೆ ಗೊತ್ತಿಲ್ಲ. ಕ್ಲೈಂಬರ್, ಅದರಲ್ಲೂ ಕ್ವಿಡ್ ಟಾಪ್ ಎಂಡ್. ಹೇಳಿ ಸರ್. ಇದು ಬಂದು 2020 ಮಾಡಲು ಗಾಡಿ ಸರ್. ಇದು ಅಷ್ಟೇ ನಿಮಗೆ ಶೋರೂಮ್ ಹಿಸ್ಟ್ರಿ 68,000 ಅಷ್ಟೇ ಓಡಿರೋದು. ಜಸ್ಟ್ 68,000 ಓಡಿರೋದು ಅಷ್ಟೇ. ಓಕೆ. ಸೆಕೆಂಡ್ ಓನರ್, ಸಾರಿ 61,000 ಅಷ್ಟೇ ಓಡಿರೋದು. ಸೆಕೆಂಡ್ ಓನರ್ ಗಾಡಿ ಮಾತ್ರ ಎಕ್ಸ್ಟ್ರಾ ಕ್ಲಾಸ್ ಆಗಿದೆ ಸರ್. ಹೊಸ ಗಾಡಿ ತರ ಇದೆ ಸರ್ ನಿಮ್ಗೆ ಇದು. ಟಚ್ ಸ್ಕ್ರೀನ್ ಆಫ್ಟರ್ ಮಾರ್ಕೆಟ್ ಹಾಕೊಂಡಿದ್ದಾರೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ಕುಷನ್ ಫಿನಿಶ್ ಅಲ್ಲಿ ಸೀಟ್ ಬರುತ್ತೆ, ಕ್ವಿಡ್ ಕ್ಲೈಂಬರ್ ಬರುತ್ತೆ ನಿಮಗೆ ಗಾಡಿ. ಹೌದು. ಏನ್ ಹೇಳ್ತೀರಾ ಪ್ರೈಸ್ ಸರ್? ಸರ್ ಈ ಗಾಡಿನ ನಿಮಗೆ ಬರೀ 3,80,000 ರೂಪಾಯಿ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ. ಲೋನ್ ಅಂತಂದ್ರೆ ಬರೀ 50,000 ತಗೊಂಡ್ಬರಲಿ, ಮಿಕ್ಕಿ ಲೋನ್ ಮಾಡ್ಕೊಡ್ತೀನಿ. ಎಷ್ಟು ಹೇಳಿದ್ರಿ?
3,80,000 ಸರ್. ಒಂದು ಬೆಸ್ಟ್ ಪ್ರೈಸ್ ಹೇಳ್ಬೋದಾ ಸರ್? ಇನ್ನೊಂದು 5,000 ಆನ್ ಟೇಬಲ್ ಬರಲಿ, ಇನ್ನೊಂದು 5,000 ಮ್ಯಾಕ್ಸಿಮಮ್ ನೆಗೋಷಿಯೇಟ್ ಮಾಡ್ಕೊಡ್ತೀವಿ. 75,000ಕ್ಕೆ 2020. ಹೌದು ಸರ್. ಓಕೆ ಸೂಪರ್. ಹಾಗೆ ನೋಡಿ ಆಲ್ಟ್ರಾಸ್ 2 ಆಪ್ಷನ್ ಇದೆ ನಿಮ್ಮ ಹತ್ರ. ಡೀಸೆಲ್ ಒಂದಿದೆ, ಪೆಟ್ರೋಲ್ ಒಂದಿದೆ. ಪೆಟ್ರೋಲ್ ಬೇಕಾದ್ರೆ ಪೆಟ್ರೋಲ್ ಸಿಗುತ್ತೆ, ಡೀಸೆಲ್ ಬೇಕಾದ್ರೆ ಡೀಸೆಲ್ ಸಿಗುತ್ತೆ. ತುಂಬಾ ಲುಕ್ ಆಗಿದೆ ಬಿಕಾಸ್ ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್ ಎಲ್ಲ ಹಾಕ್ಸ್ಕೊಂಡಿದ್ರೆ ನೋಡಬಹುದು. ಪ್ರೀಮಿಯಂ ಅಲೈ ವೀಲ್ ಅಂತಾನೆ ಹೇಳ್ಬೋದು. GTR Pro ಹೇಳಿ ಸರ್. ಸರ್ ಈ ಗಾಡಿ ಬಂದು 21 ಮಾಡಲ್ ಗಾಡಿ, ಸಿಂಗಲ್ ಓನರ್. ಇದು ಅಷ್ಟೇ ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಓಡಿದೆ 60,000. ಕ್ಲಾಸ್ ಆಗಿದೆ ಗಾಡಿ ಮಾತ್ರ. 60,000 ಓಡಿದೆ ಅಷ್ಟೇ ಸರ್. ಹೊಸ ಗಾಡಿ ತರ ಇದೆ ಸರ್. 21 ಮಾಡಲ್ 60,000 ಓಡಿರ್ತಕ್ಕಂಥ ಪೆಟ್ರೋಲ್ ವೇರಿಯಂಟ್. ಅದರಲ್ಲೂ ಆಲ್ಟ್ರೋಸ್ ಹುಡುಕ್ತಾ ಇದ್ದಾರೆ ನೋಡಿ. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್, ಮ್ಯಾಗ್ವಿಲ್ ಆಫ್ಟರ್ ಮಾರ್ಕೆಟ್, ಇಂಟೀರಿಯರ್ ಅಲ್ಲಿ ಲೆದರ್ ಸೀಟ್ಸ್ ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಂಡಿದ್ದಾರೆ. ಅದು ಕೂಡ ಪ್ರೀಮಿಯಂ ಆಗಿ ಕಾಣ್ತಾ ಇದೆ. ಟಚ್ ಸ್ಕ್ರೀನ್ ಸಿಸ್ಟಮ್, ಹೆಡ್ಸಪ್ ಡಿಸ್ಪ್ಲೇ ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಂಡಿದ್ದಾರೆ. 59,000 ಕಿಲೋಮೀಟರ್ ಸರ್ವಿಸ್ ಹಿಸ್ಟ್ರಿ ಇದೆ ನಿಮಗೆ. ಕ್ಲಸ್ಟರ್ ಅಲ್ಲಿ ಏನು ತೋರಿಸ್ತಾ ಇದೆ ನೋಡಿ, 1,000 ಕಿಲೋಮೀಟರ್ ಕಡಿಮೆನೇ ಜಾಸ್ತಿನೇ ಹೇಳಿದ್ದಾರೆ. 59,000 ಓಡಿದೆ. ಮ್ಯಾನ್ಯಲ್ ವೇರಿಯಂಟು, 5 ಸ್ಪೀಡ್ ಗೇರ್ ಬಾಕ್ಸ್ ಬರುತ್ತೆ ನಿಮಗೆ ಗಾಡಿ. ಅದರಲ್ಲೂ 21 ಮಾಡಲ್ ಲೋನ್ ಕೂಡ ಆಗುತ್ತೆ. ಆಲ್ಟ್ರೋಸ್ ಏನ್ ಹೇಳ್ತೀರಾ ಸರ್ ಪ್ರೈಸ್? ಸರ್ ಈ ಗಾಡಿನ ನಿಮಗೆ ಒಂದು 6,40,000 ಮಾಡ್ಕೊಡ್ತೀನಿ. ಲೋನ್ ಅಂತ ಹೋದ್ರೆ ಬರೀ 5.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ. ಮಿಕ್ಕಿದ 1 ಲಕ್ಷ ಡೌನ್ ಪೇಮೆಂಟ್ ಮಾಡಲಿ ಸರ್. 5.5 ಲಕ್ಷ ಲೋನ್ ಆಗ್ತದೆ. 21 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ಸಿಗ್ತಾ ಇದೆ ನೋಡಿ. 60,000 ಸರ್ವಿಸ್ ಹಿಸ್ಟ್ರಿ, 59,000. ಹಾಗೆ ನೆಕ್ಸ್ಟ್ ಸರ್, ನೆಕ್ಸ್ಟ್ ಬಂದು ಎಂಜಾಯ್ ಗಾಡಿ ಸರ್. ಚವರ್ಲೈಟ್ ಎಂಜಾಯ್ 2013 ಮಾಡಲು. ಇದು ಅಷ್ಟೇ 91,000 ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ ಸರ್. 91,000 ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ. ಡೀಸೆಲ್ ಗಾಡಿ, 7 ಸೀಟರ್ ಗಾಡಿ ಸರ್. ಸೆಕೆಂಡ್ ಓನರ್ ಗಾಡಿ ಸರ್. ಸೆಕೆಂಡ್ ಓನರ್ ಆಗಿದೆ ನೋಡಬಹುದು. ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಇದೆ. ಮ್ಯಾಗ್ವಿಲ್ ಬರಲ್ಲ, ರಿಮ್ ವೀಲ್ ಬರುತ್ತೆ. ಲೆದರ್ ಸೀಟ್ಸ್ ಇದೆ ನೋಡಬಹುದು. ಕಂಪನಿ ಫಿಟೆಡ್ ಸಿಸ್ಟಮ್ ಬರುತ್ತೆ. 7 ಸೀಟರ್ ವೆಹಿಕಲ್, ಕ್ಲೀನ್ ಆಗಿದೆ. ಇಂಟೀರಿಯರ್ ಕೂಡ ಡೀಸೆಲ್ ವೆಹಿಕಲ್. ಅದರಲ್ಲೂ ಸರ್ ಡೀಸೆಲ್ ಆರಾಮಾಗಿ ಏನಂದ್ರೆ ಒಂದು 15 ವರೆಗೂ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಗಾಡಿ. 17 ಮಾಡಲು ಗಾಡಿ ಸರ್. ಲೋನ್ ಬೇಕಂದ್ರೆ ಲೋನು ಮಾಡಿಸ್ಕೊಡ್ತೀನಿ ಗಾಡಿಗೆ. ಒಂದು 50,000 ತಗೊಂಡ್ಬಂದ್ರೆ ಸಾಕು. ಫುಲ್ ಕ್ಯಾಶ್ ಅಂತ ಹೋಯ್ತಾರ ಬರೀ 3.5 ಲಕ್ಷ ಗಾಡಿ ಕೊಡ್ತೀನಿ ಸರ್. 3.5 ಲಕ್ಷಕ್ಕೆ 7 ಸೀಟರ್ ಡೀಸೆಲ್. 7 ಸೀಟರ್ ಡೀಸೆಲ್ 14 ಮಾಡಲು ಗಾಡಿ. ಅದರಲ್ಲೂ ಸೆಕೆಂಡ್ ಓನರ್ ಗಾಡಿ. ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ. ಒರಿಜಿನಲ್ ಗಾಡಿ ಮಾಡಲು ಲೋನ್ ಕೂಡ ಆಗುತ್ತೆ. ಜಸ್ಟ್ ಒಂದು 50,000 ತಂದು ಮಾಡ್ಕೊಡ್ಬೋದು. 50,000 ತಗೊಂಡ್ಬರ್ಲಿ. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಲೋನ್ ಕೂಡ ಆಗುತ್ತೆ. ಹಾಗೆ ಒಂದು ಇದೆ ಸರ್, ಹೋಂಡಾ ಬ್ರಿಯೋ ಗಾಡಿ ಸರ್. ಗಾಡಿ ಕಂಡೀಷನ್ ನೋಡಿ. ಆ ರೆಡ್ ಕಲರ್ ಹೆಂಗ್ ಕಾಣ್ತದೆ, ಎದ್ದು ಕಾಣ್ತಾ ಇದೆ. ಪೈಂಟ್ ಆಗಿಲ್ಲ ಸರ್. ಸರ್ ಒರಿಜಿನಲ್ ಗಾಡಿ ಸರ್. ಒರಿಜಿನಲ್. ಯಾವುದೇ ರೀತಿ ಪೈಂಟ್ ಸಣ್ಣ ಪುಟ್ಟ ಟಚ್ ಅಪ್ ಆಗಿರುತ್ತೆ. ಬೇರೆ ರೀತಿ ಯಾವ್ದಾದ್ರು ಮೇಜರ್ ಆಕ್ಸಿಡೆಂಟ್ ಯಾವ್ದು ಆಗಿಲ್ಲ ಸರ್. ಬಂಪರ್ ಆಗಿರುತ್ತೆ ಆಯ್ತಾ. ಬಂಪರ್ ಬೇಕಾದ್ರೆ ಕಲರಿಂಗ್ ಆಗಿದೆ ಅಂದ್ರೆ ಒಪ್ಕೋಬಹುದು. ಬಾಡಿ ಲೈನ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು ಏನ್ ಹೇಳ್ತೀರಾ ಸರ್ ಮಾಡಲ್? ಸರ್ ಇದು ಬಂದು 2013 ಮಾಡಲು ಗಾಡಿ ಸರ್. ಪೆಟ್ರೋಲ್ ಗಾಡಿ. ಇದು ನಿಮ್ಗೆ EMT ವೇರಿಯಂಟ್ ಬರುತ್ತೆ. 13 ಕ್ಲಾಸ್ ಆಗಿದೆ ಸರ್ ಗಾಡಿ ಮಾತ್ರ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಲೆದರ್ ಸೀಟ್ ಕವರ್ 4 ಕೂಡ ಬ್ರ್ಯಾಂಡ್ ನ್ಯೂ ಇದೆ ನೋಡಬಹುದು. AC ಆಫ್ಟರ್ ಮಾರ್ಕೆಟ್ ಟಚ್ ಸ್ಕ್ರೀನ್ ಸಿಸ್ಟಮ್, AC. ಆಮೇಲೆ ಎಷ್ಟು ಓಡಿದೆ ಸರ್ ಇದು? ಸರ್ ಇದು ಬಂದು ನಿಮಗೆ 71,000 ಏನೋ ಓಡಿದೆ ಸರ್. 71,000 ಪೆಟ್ರೋಲ್ ಓಡಿದೆ. ಬ್ರಿಯೋ ಅದನ್ನು ಸಿಟಿ ಕಂಡೀಷನ್ ಅಲ್ಲಿ ಒಂದು ಒಳ್ಳೆ ಲುಕ್ ಕೂಡ ಇರಬೇಕಂತ ವೆಹಿಕಲ್ ಅಂತ ಹೇಳಿದ್ರೆ ಸಿಟಿ ಯೂಸ್ಗೆ ಸೂಪರ್ ಗಾಡಿ, ಬೆಸ್ಟ್ ಗಾಡಿ ಸರ್ ಇದು ನಿಮಗೆ. ಸರ್ ಈ ಗಾಡಿನ ನಿಮಗೆ ಮಾರ್ಕೆಟ್ ಅಲ್ಲಿ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತೀನಿ ಸರ್. ಬರೀ 2,35,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 2,35,000 ಹೋಂಡಾ ಬ್ರಿಯೋ. ಹೌದು, ಅದರಲ್ಲೂ 13 ಮಾಡಲು ಗಾಡಿ. ಲೋನ್ ಅಂತ ಹೋಗ್ತೀರಾ 30,000 ತಗೊಂಬನ್ನಿ ಸರ್, ಲೋನ್ ಮಾಡಿಸ್ಕೊಡ್ತೀನಿ ಸರ್. ನೋಡಿ 2,30,000 ಡೆಫಿನೆಟ್ ಆಗಿ ಒಂದು ಕಾರ್ ತಗೊಳ್ಳೋಕೆ ಇಷ್ಟಪಡೋರು 2,30,000 ಏನು ದೊಡ್ಡ ಬಜೆಟ್ ಅಲ್ಲ. ಹೌದು ಸರ್, ಒಂದು ಸ್ಮಾಲ್ ಬಜೆಟ್ ಸರ್. 2 ವೀಲರ್ ಲೋನ್ ಹೋಗ್ತೀರಾ ಅಂದ್ರೆ 4,000 5,000 ಬರುತ್ತೆ ಸರ್ EMI. ಅದೇ EMI ಕಾರ್ ಕಟ್ಟಿ ಸರ್. ಹೌದಾ, ಆರಾಮಾಗಿ ಮಳೆಗಾಲದಲ್ಲಿ ಆರಾಮಾಗಿ ಕಾರಲ್ಲಿ ಓಡಾಡಬಹುದು ಸರ್. 4,000 ಇಂದ 5,000 EMI ಬರ್ಬೋದು ನಿಮಗೆ. ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. 2,30,000 ಆಗುತ್ತೆ. 35,000 ಅಂತ ಇದ್ದಾರೆ. 30,000 ಸಂದಿ ಮಿಕ್ಕಿದ ಲೋನ್ ಆಗುತ್ತೆ. ನೆಕ್ಸ್ಟ್ ಒಂದು ಗ್ರ್ಯಾಂಡ್ i10 ಕೂಡ ಇದೆ. ಹೇಳಿ ಸರ್. ಸರ್ ಇದು ಬಂದು 2014 ಮಾಡಲು ಗಾಡಿ. ಇದು ನಿಮ್ಗೆ ಓಡಿರೋದು ಬಂದು 69,000 ಏನೋ ಓಡಿದೆ. 69,000. ಓಕೆ. ಸ್ಪೋರ್ಟ್ಸ್, ಬಟನ್ ಸ್ಟಾರ್ಟ್, ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ಗಾಡಿ ಸರ್. ಇದು ಮೆರೂನ್ ಕಲರ್ ವಿತ್ ಬಟನ್ ಸ್ಟಾರ್ಟ್ ಬರತಕ್ಕಂಥ ಗ್ರ್ಯಾಂಡ್ i10. ಟೈರ್ ಪ್ರೊಫೈಲ್ ಆಲ್ಮೋಸ್ಟ್ ಒಂದು 80% ಅಂತಾನೆ ಹೇಳ್ಬೋದು. ಇಂಟೀರಿಯರ್ ಅಲ್ಲಿ ಲೆದರ್ ಸೀಟ್ಸ್ ಬರುತ್ತೆ. ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಮ್ಯಾನ್ಯಲ್ ವೇರಿಯಂಟ್ ಆಗಿರುತ್ತೆ. ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ ನೋಡ್ಬೋದು ಇಲ್ಲಿ. ಎಲ್ಲ ತರ ಫೀಚರ್ಸ್ ಬರುತ್ತೆ. ಆಕ್ಚುಲಿ ನಮ್ಮ ಹತ್ರ ಈ ಗಾಡಿ ಇತ್ತು, ತುಂಬಾ ಚೆನ್ನಾಗಿದೆ. ಡ್ರೈವಿಂಗ್ ಈಸಿ ವೆಹಿಕಲ್ ಅಂತಾನೆ ಹೇಳ್ಬೋದು. ಸಿಟಿ ಯೂಸ್ ಗಂತೂ ಕಂಫರ್ಟ್ ವೆಹಿಕಲ್ ಸರ್. ಆರಾಮಾಗಿ ಈಸಿಯಾಗಿ ಓಡಿಸ್ಕೊಂಡು ಹೋಗ್ಬೋದು. ಏನ್ ಮಾಡಲು ಸರ್ ಇದು? ಸರ್ 14 ಮಾಡಲು ಗಾಡಿ. ಸ್ಪೋರ್ಟ್ಸ್, ಪೆಟ್ರೋಲ್, ಸೆಕೆಂಡ್ ಓನರ್ ಗಾಡಿ ಸರ್. ಏನ್ ಹೇಳಿದ್ರೆ ಸರ್ ಪ್ರೈಸ್? ಸರ್ ಒಂದು i10 ಪ್ರೈಸ್ ಅಲ್ಲಿ ಗ್ರ್ಯಾಂಡ್ i10 ಗಾಡಿ ಕೊಡ್ತೀನಿ ಸರ್. ಬರೀ 3,80,000 ರೂಪಾಯಿ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ಮಾಡ್ಕೊಡ್ತೀನಿ ಸರ್. 3,80,000 ಗ್ರ್ಯಾಂಡ್ i10 ಸಿಗ್ತಾ ಇದೆ ನೋಡಿ. 69,000 ಓಡಿದೆ. ಲೋನ್ ಅಂತ ಹೋಗ್ತಾರೆ 50,000 ತಗೊಂಬನ್ನಿ, ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀನಿ. 50,000 ಅಂದ್ರೆ ಮಿಕ್ಕಿದೆಲ್ಲ ಲೋನ್ ಆಗ್ತಕ್ಕಂಥ ಗ್ರ್ಯಾಂಡ್ i10 ಇದಾಗಿರುತ್ತೆ. ಅಫಿಷಿಯಲ್ ಆಗಿ ಗಾಡಿ ಕೂಡ ಯೂಸ್ ಮಾಡಬಹುದು. ಗ್ರ್ಯಾಂಡ್ i10 ಒಂಥರ ಅಫಿಷಿಯಲ್ ವೆಹಿಕಲ್. ಹಾಗೆ ನಮ್ಮ ಹತ್ರ ಒಂದು ಬಲೆನೋ ಕೂಡ ಇದೆ. ಈ ಸಲ ಎಲ್ಲ ಬ್ರಾಂಡೆಡ್ ವೆಹಿಕಲ್ಸ್ ಇದೆ ಸರ್. ಎಲ್ಲ ಮಾಡೆಲ್ ವೆಹಿಕಲ್, ಬ್ರಾಂಡೆಡ್ ವೆಹಿಕಲ್ಸ್ ಸರ್. ಸರ್ ಎಲ್ಲ ಗಾಡಿಗಳು ಇರೋದು. ನಮ್ಮ ಹತ್ರ ಇರೋ ಗಾಡಿಗಳಲ್ಲಿ 80 to 90% ವೆಹಿಕಲ್ ಎಲ್ಲ ವೆಹಿಕಲ್ಗೂ ಲೋನ್ ಆಗುತ್ತೆ. 50,000, 60,000, 1 lakh ಎಷ್ಟಾದ್ರು ತಗೊಂಬರ್ಲಿ, ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ನಿಮ್ಮ ಬಜೆಟ್ ಏನಾಗುತ್ತೆ ಆ ಬಜೆಟ್ ಮೇಲೆ ನಿಮಗೆ ಗಾಡಿ ಕೂಡ ಅವೈಲೇಬಲ್ ಇರುತ್ತೆ ಸರ್. ಎಲ್ಲಿಂದನಾರು ಬರಲಿ, ಎಂಟೈರ್ ಆಲ್ ಓವರ್ ಕರ್ನಾಟಕ ಎಲ್ಲಿಂದನಾರು ಬರಲಿ, ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ ಸೂಪರ್ ಸರ್. ಇದು ಯಾವ್ದು ಸರ್? ಬಲೆನೋ ಸರ್. ಇದು 16 ಮಾಡಲು ಸಿಂಗಲ್ ಓನರ್ ಆಲ್ಫಾ ಡೀಸೆಲ್ ವೆಹಿಕಲ್. 16ನೇ ಮಾಡಲ್ ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್ ಗಾಡಿ. ಅಪ್ ಟು ಡೇಟ್ ಶೋರೂಮ್ ಹಿಸ್ಟ್ರಿ ಓಡಿದೆ. ಇದು ಅದರಲ್ಲೂ ಸಿಂಗಲ್ ಓನರ್ ವೆಹಿಕಲ್ ನೋಡಿ.
ಡೀಸೆಲ್ ವೆಹಿಕಲ್ ಹೊಡಿದೆ ಸರ್? ಸರ್ ಚೆಕ್ ಮಾಡ್ತೀನಿ, ಬಟ್ ಶೋರೂಮ್ ಹಿಸ್ಟ್ರಿ ಓಡಿದೆ ಸರ್, ಕಂಪ್ಲೀಟ್ ಶೋರೂಮ್ ಹಿಸ್ಟ್ರಿ ಓಡಿದೆ ಇದು ಅಷ್ಟೇ. ಶೋರೂಮ್ ಹಿಸ್ಟ್ರಿ ಕೊಡ್ತಾರೆ, ತಲೆಗೆ ಹಿಡಿಸ್ಕೋಬೇಡಿ ಆಯ್ತಾ. ಬ್ರ್ಯಾಂಡ್ ನ್ಯೂ ಟಾಪ್ ಫುಲ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ, ಶೋರೂಮ್ ಹಿಸ್ಟ್ರಿ ಓಡಿರ್ತಕ್ಕಂಥ ಬಲೇನೋ ಇದಾಗಿರುತ್ತೆ. ಫುಲ್ಲಿ ಟಾಪ್ ಅಂಡ್ ಗಾಡಿ ಸರ್, ಆಲ್ಫಾ ಫುಲ್ಲಿ ಟಾಪ್ ಅಂಡ್ ಆಲ್ಫಾ ವೇರಿಯಂಟ್, ಡೀಸೆಲ್ ಸಿಂಗಲ್ ಓನರ್ ನೋಡಿ. ಆಲ್ಫಾದಲ್ಲೇ ಟಾಪ್ ಅಂಡ್ ಡೀಸೆಲ್ ಇದು, ಮ್ಯಾನ್ಯುವಲ್ ವೇರಿಯಂಟ್, ಟಚ್ ಸ್ಕ್ರೀನ್ ಸಿಸ್ಟಮ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್, ಡ್ಯೂಯಲ್ ಏರ್ ಬ್ಯಾಗು ಮತ್ತೆ ಲೆದರ್ ಸೀಟ್ಸ್ ಎಲ್ಲ ನೋಡ್ಬೋದು. ಪ್ರೀಮಿಯಂ ಆಗಿದೆ, ಬ್ಯಾಕ್ AC ಕೂಡ ಬರುತ್ತೆ ನಿಮಗೆ. ಏನು ಹೇಳ್ತಿದೆ ಸರ್ ಪ್ರೈಸ್? ಸರ್ ಈ ಗಾಡಿನ ನಿಮಗೆ ಕಸ್ಟಮರ್ ಮಾರ್ಕೆಟ್ ಅಲ್ಲಿ ಡೀಸೆಲ್ ಗಾಡಿ 20+ ಮೈಲೇಜ್ ಬರುವಂತ ಗಾಡಿ ಇದು. ಮಾರ್ಕೆಟ್ ಅಲ್ಲಿ ನೀವು ಎಷ್ಟಾರು ಹುಡುಕಿ ಸರ್, ಈ ರೇಟ್ ಎಲ್ಲೂ ಸಿಗಲ್ಲ ನಿಮಗೆ ಗಾಡಿ, ಸಿಗ್ತಾನೂ ಇಲ್ಲ ಬಿಡಿ, ಸಿಗ್ತಾನೂ ಇಲ್ಲ ಸರ್. ಅದ್ರಲ್ಲಿ ಟಾಪ್ ಅಂಡ್ ಗಾಡಿ ಇದ್ದಿದ್ದು ಸಿಗ್ತಾ ಇಲ್ಲ ಸರ್. ಈ ಗಾಡಿನ ಒಂದು ಫೈನಲ್ ಟು ಫೈನಲ್ 5,75,000 ಮಾಡ್ಕೊಡ್ತೀನಿ ಸರ್. 5,75,000 ರೂಪಾಯಿಗೆ ಡೀಸೆಲ್ ಸಿಂಗಲ್ ಓನರ್, ಅದ್ರಲ್ಲಿ ಫುಲ್ಲಿ ಟಾಪ್ ಅಂಡ್ ಗಾಡಿ ಕೊಡ್ತೀನಿ ಸರ್. ಅದ್ರಲ್ಲಿ ಟಾಪ್ ಅಂಡ್ ಸಿಂಗಲ್ ಓನರ್ ಆಗಿದೆ, ಸಿಂಗಲ್ ಓನರ್ ಗಾಡಿ ಸರ್. ಓಕೆ. ಹಾಗೆ ನೆಕ್ಸ್ಟ್ ಒಂದು ಇದ್ಯಾವ್ದು ಸರ್? ಹೊಂಡೈ ಹೌರಾ ಸರ್. ಇದು ಹೌರಾ, ಇದು ಬಂದು 2020 ಮಾಡಲು ಗಾಡಿ ಇದು ಅಷ್ಟೇ. ಸಿಂಗಲ್ ಓನರ್, ಡೀಸೆಲ್, ಎಸ್ ವೇರಿಯಂಟ್, ಮಿಡ್ ವೇರಿಯಂಟ್ ಬರುತ್ತೆ. ಇದು ಡೀಸೆಲ್ ಗಾಡಿ ಸರ್, ಸಿಂಗಲ್ ಓನರ್ ಗಾಡಿ. ಇದ್ರೂ ಅಷ್ಟೇ ಸಿಂಗಲ್ ಓನರ್, ಇದ್ರಲ್ಲೂ ಅಷ್ಟೇ ಏರ್ ಬ್ಯಾಗು, ABS ಎಲ್ಲ ಬರುತ್ತೆ ನಿಮಗೆ, ಲೆದರ್ ಸೀಟ್ ಕವರ್ ಎಲ್ಲ ಬರುತ್ತೆ, ಸ್ಟೇರಿಂಗ್ ಗಾಡಿ ಕಂಟ್ರೋಲರ್ ಎಲ್ಲ ಬರುತ್ತೆ ನಿಮಗೆ. ಇದರಲ್ಲಿ ಒಂದು ಮಿಸ್ಸಿಂಗ್ ಬರುತ್ತೆ ಅಷ್ಟೇ. ಕಂಪನಿ ಫಿಟೆಡ್ ಸಿಸ್ಟಮ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಮ್ಯಾನ್ಯುವಲ್ ವೇರಿಯಂಟ್, ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು, ಪ್ರೀಮಿಯಂ ಆಗಿದೆ. ಬಾಡಿ ಲೈನ್ ಸಿಂಗಲ್ ಸ್ಕ್ರಾಚ್ ಡೆನ್ಸು ಏನೂ ಇಲ್ಲ. ಡೀಸೆಲ್ ವೇರಿಯಂಟ್, ಒಳ್ಳೆ ಮೈಲೇಜ್ ಕೂಡ ಬರುತ್ತೆ, 20+ ಮೈಲೇಜ್ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಹುಂಡೈ ಆರಾ, ಅದರಲ್ಲೂ ಮಾಡಲ್ ಇರ್ತಕ್ಕಂಥ 20 ಮಾಡಲ್ ವೆಹಿಕಲ್ ಸರ್. ಇದು ಅಷ್ಟೇ 20+ ಮೈಲೇಜ್ ಅಂತ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡಬಹುದು. ಸಿಂಗಲ್ ಓನರ್ ಗಾಡಿ ಸರ್. ಇದು ಅಷ್ಟೇ ವೈಟ್ ಬೋರ್ಡ್ ಗಾಡಿ. ನಿಮಗೆ ಲೋನ್ ಅಂತ ಹೋಗ್ತೀರಾ, ಒಂದು 5 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಸರ್ ಈ ಗಾಡಿಗೆ. 5 ಲಕ್ಷ ಲೋನ್ ಆಗುತ್ತೆ. ಕಸ್ಟಮರ್ ಪ್ರೊಫೈಲ್ ಚೆನ್ನಾಗಿದ್ರೆ 5 ಲಕ್ಷ ಆರಾಮಾಗಿ ಲೋನ್ ಆಗುತ್ತೆ ಸರ್. ಫುಲ್ ಕ್ಯಾಶ್ ಅಂತ ಹೋಗ್ತೀರಾ ಸರ್, 5,70,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 5,70,000 5,70,000 ರೂಪಾಯಿಗೆ ಸರ್. ಲೋನ್ ಬೇಡ ಸರ್, ಫುಲ್ ಕ್ಯಾಶ್ ಅಲ್ಲಿ ಬರ್ತೀನಿ, ಇವಾಗಲೇ ತಗೊಂಡು ಹೋಗ್ತೀನಿ ಅಂದ್ರೆ 5,70,000 ಆನ್ ಟೇಬಲ್ ಬರಲಿ, ಇನ್ನು ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ ಸರ್. 5,70,000ಕ್ಕೆ ಅದರಲ್ಲೂ ಡೀಸೆಲ್ 2020 ಮಾಡಲ್ ಸಿಗ್ತಾ ಇದೆ, ಹುಂಡೈ ಆರಾ. ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಸರ್, ಅದರಲ್ಲೂ ಸಿಂಗಲ್ ಓನರ್. ಓಕೆ. ನೆಕ್ಸ್ಟ್ ಒಂದು i20 ಕೂಡ ಇದೆ, ಇದರಲ್ಲೂ ಕೂಡ ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಎಲ್ಲ ಇದೆ, ತುಂಬಾ ಸಖತ್ ಕಂಡೀಷನ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು ಗಾಡಿ. ಹೇಳಿ ಸರ್. ಇದು ಬಂದು ನಿಮಗೆ 2015 ಮಾಡಲ್ ಗಾಡಿ, ಡೀಸೆಲ್, ಸೆಕೆಂಡ್ ಓನರ್, ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಇದು ಅಷ್ಟೇ, ಇದು ಡೀಸೆಲ್, ಇದು ಅಷ್ಟೇ ಸೂಪರ್ ಕ್ಲಾಸ್ ಆಗಿದೆ ಗಾಡಿ. ಮಾತ್ರ ತಗೊಂಡೋಗಿ ಒಂದು ಸರ್ವಿಸ್ ಮಾಡ್ಕೊಂಡು ಓಡಿಸ್ಕೋಬೇಕು ಆ ಥರ ಇದೆ ಸರ್. ಮಾಡಲು 14 ಮಾಡಲು ಗಾಡಿ, 14 ಮಾಡಲು. ಬಾಡಿ ಲೈನ್ ನೋಡಿ, ಸಿಂಗಲ್ ಸ್ಕ್ರಾಚ್ ಡೆನ್ಸು ಆ ಥರ ಏನಿಲ್ಲ, ಒಂಥರ ಉಳಿತಾ ಇದೆ ಆ ಲೈಟ್ ಬೆಳಕಿಗೆ. ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಮ್ಯಾಗ್ವಿಲ್ ಬರುತ್ತೆ, ಆಫ್ಟರ್ ಮಾರ್ಕೆಟ್ ಹಾಕಿಸ್ಕೊಂಡಿದ್ದಾರೆ. ಲೆದರ್ ಸೀಟ್ಸು ಪ್ರೀಮಿಯಂ ಆಗಿದೆ, ಅದು ಹೊಸದಾಗಿ ಹಾಕಿಸ್ಕೊಂಡಿದ್ದಾರೆ ನೋಡ್ಬೋದು. ಕಸ್ಟಮರ್ ಅದನ್ನೇ ಹಾಕ್ಸ್ಕೊಟ್ಟಿದ್ದಾರೆ. ಕಂಪನಿ ಫಿಟೆಡ್ ಸಿಸ್ಟಮ್ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ, ಮ್ಯಾನ್ಯುವಲ್ ವೇರಿಯಂಟು, ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸು, ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ವಿತ್ ಬ್ರ್ಯಾಂಡ್ ನ್ಯೂ ಟೈರ್ಸ್. ಏನು ಹೇಳ್ತೀರಾ ಸರ್ ಪ್ರೈಸು? ಸರ್ ಈ ಗಾಡಿನ ಫೈನಲ್ ಟು ಫೈನಲ್ SR ರೋಡಲ್ಲಿ 4,55,000 ಮಾಡ್ಕೊಡ್ತೀನಿ ಸರ್. 4,55,000 ರೂಪಾಯಿಗೆ ಡೀಸೆಲ್ ಗಾಡಿ ಕೊಡ್ತೀನಿ ಸರ್. ಅದರಲ್ಲೂ i20 ಡೀಸೆಲ್, ಸ್ಪೋರ್ಟ್ಸ್, ಇದರಲ್ಲೂ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಆಫ್ಟರ್ ಮಾರ್ಕೆಟ್ ಅಲಾಯ್ಸ್ ಹಾಕ್ಸ್ಕೊಂಡಿದ್ದಾರೆ, ರೇರ್ ವೈಫರ್, ಡಿಫಾಗರ್, ರೇರ್ AC ಎಲ್ಲಾ ಫೀಚರ್ಸ್ ಬರುತ್ತೆ ಸರ್. ಕಡಿಮೆ ಬಜೆಟ್ ಅಲ್ಲಿ ಇದೆ, ಲೋನ್ ಕೂಡ ಆಗುತ್ತೆ. i20 ಗಾಡಿ ಬಂದ್ರೆ ಬಿಟ್ಟು ಹೋಗಲ್ಲ, ಆ ಕಂಡೀಷನ್ ಅಲ್ಲಿ ಇದೆ. ಸೂಪರ್ ಕ್ಲಾಸ್ ಗಾಡಿ ಸರ್, ಸೂಪರ್ ಕ್ಲಾಸ್ ಡೀಸೆಲ್. ಅದರಲ್ಲೂ ಡೀಸೆಲ್ ವೆಹಿಕಲ್, ಮೈಲೇಜ್ ಕೂಡ ಬರುತ್ತೆ ನಿಮಗೆ. ಮ್ಯಾಗ್ವಿಲ್ ಬೇಕು ಅಂದ್ರೆ ಅದನ್ನು ಹಾಕ್ಸಿದ್ದಾರೆ. ಇದ್ಯಾವುದು ಸರ್? XV3 ಅಂಡ್ XV300 ಸರ್. ಇದು 300. ಇದು ಬಂದು 2019 ಮಾಡಲು ಗಾಡಿ, ಸೆಕೆಂಡ್ ಓನರ್, ಡೀಸೆಲ್ ವೆಹಿಕಲ್ ಸರ್. ಇದು ಅಷ್ಟೇ ಡೀಸೆಲ್ ವೆಹಿಕಲ್, 19 ಮಾಡಲು ಗಾಡಿ ಸರ್. ಇದು 19 ಮಾಡಲ್ ವೆಹಿಕಲ್ XV300. ತುಂಬಾ ಜನ ಹುಡುಕ್ತೀರಾ. ಮ್ಯಾಗ್ವಿಲ್ ಆಫ್ಟರ್ ಮಾರ್ಕೆಟ್ ನೋಡಬಹುದು, ಕ್ರೋಮ್ ಫಿನಿಶ್ ಇದು ಹಾಕಿದ್ದಾರೆ, ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ 4 ಕೂಡ ಹಾಕಿಸ್ಕೊಂಡಿದ್ದಾರೆ ನೋಡಬಹುದು. ಸ್ಪೇರ್ ವೀಲ್ ನೋಡಿಲ್ಲ, ನೋಡ್ಬೇಕಾಗುತ್ತೆ. ಆಮೇಲೆ ಟಿಂಟ್ ಏನ್ ಸರ್? ಇದು ಈ ತರ ಇದೆ ಕಲರ್, ಒಂಥರ ಫ್ಯಾನ್ಸಿ ಆಗಿರೋ ಟಿಂಟ್ ಸರ್. ಇದಕ್ಕೊಂಥರ ಫ್ಯಾನ್ಸಿ ಆಗಿದೆ, ಟಿಂಟೇ ಒಂಥರ ಫ್ಯಾನ್ಸಿ ಆಗಿದೆ, ಔಟ್ಲುಕ್ ಒಂಥರ ಸೂಪರ್ ಆಗಿ ಕಾಣುತ್ತೆ ಗಾಡಿ ಇದು. ಹೌದು ಸರ್. ನೋಡಿ ಹೆಂಗ್ ಕಾಣುತ್ತೆ ಅಂತ. ಲೆದರ್ ಸೀಟ್ಸ್ ಎಲ್ಲ ಇದೆ. ಆಮೇಲೆ ಇಲ್ಲಿ ಒಂದು ಆರ್ಮ್ ರೆಸ್ಟ್ ಕೊಟ್ಟಿದ್ದಾರೆ, ಎಕ್ಸ್ಟ್ರಾ ಹಾಕ್ಸಿದ್ದಾರೆ. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಎಷ್ಟು ಏರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ? ಸರ್ ಇದು ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ ಸರ್. ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. 19 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್, ಡೀಸೆಲ್ ವೆಹಿಕಲ್ ಸರ್. ಸರ್ ಈ ಗಾಡಿನ ಬ್ರೀಜಾ ಯಾರು ತಗೋತಿದ್ರೆ ಆ ಥರದವರೆಲ್ಲ ಹುಡುಕ್ ತಗೋಬಹುದು. ಸೂಪರ್ ಕ್ಲಾಸ್ ಆಗಿದೆ. ಮಾರ್ಕೆಟ್ ಅಲ್ಲಿ ನಿಮಗೆ ಆ ಬಜೆಟ್ ಅಲ್ಲಿ 19 ಮಾಡಲ್ ಗಾಡಿ ಬ್ರೀಜಾ ತಗೋತೀನಿ ಅಂತಂದ್ರೆ 8.5 ಲಕ್ಷ 9 ಲಕ್ಷ ಹೇಳ್ತಾರೆ ಸರ್. ಅದಕ್ಕಿಂತ ಕಡಿಮೆ ರೇಟಲ್ಲಿ ನಿಮ್ಗೆ XUV ಸಿಗುತ್ತೆ. 1.5 ಲೀಟರ್ ಗಾಡಿ ಇದು ನಿಮಗೆ, ಡೀಸೆಲ್ ವೆಹಿಕಲ್. ಮಹೀಂದ್ರಾ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಸರ್. ಇಂಜಿನ್ ಅಲ್ಲಿ ನಿಮ್ಗೆ 5 ಲಕ್ಷ ಓಡೋ ಇಂಜಿನ್ ಗಾಡಿಗಳು ಸರ್ ಇವೆಲ್ಲ. ಸರ್ ಸೂಪರ್ ಕ್ಲಾಸ್ ಆಗಿದೆ ಸರ್. ಫುಲ್ ಕ್ಯಾಶ್ ಅಂತ ಹೋಯ್ತೀರಾ, ಬರೀ 7,20,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 7,20,000 ಬೇಡ ಸರ್, 7,10,000 ರೂಪಾಯಿಗೆ ಮಾಡ್ಕೊಡ್ತೀನಿ ಹೋಗಿ. 7,10,000ಕ್ಕೆ 19 ಮಾಡಲ್, ಅದರಲ್ಲೂ ಡೀಸೆಲ್ XV300. ಲೋನ್ ಅಂತ ಹೋಗ್ತೀರಾ, 70,000 80,000 ತಗೊಂಬನ್ನಿ ಸರ್, ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀನಿ ಸರ್. ನೋಡಿ ಅದರಲ್ಲೂ ಡೀಸೆಲ್ 70,000 80,000 ತಗೊಂಡ್ಬಂದ್ರೆ ಲೋನ್ ಆಗ್ತಕ್ಕಂಥ XV300 ಇದು ಮ್ಯಾಗ್ವಿಲ್ ಎಲ್ಲ ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಂಡಿದ್ರೆ, ಟಿಂಟ್ ಇದೆ, ಎಲ್ಲ ತರ ಆಪ್ಷನ್ ಫೀಚರ್ಸ್ ಎಲ್ಲವೂ ಇದೆ ನಿಮ್ಗೆ ಈ ಗಾಡಿಲಿ. ಹಾಗೆ ರೆನಾಲ್ಡ್ ಡಸ್ಟರ್ ಇನ್ನೊಂದು ಇದೆ ನೋಡ್ಬೋದು, ಆರ್ಮಿ ಯೂಸ್ಡ್ ವೆಹಿಕಲ್, ಆರ್ಮಿ ಅಂತ ಹಾಕಿಸಿದ್ದಾರೆ. ಹೇಳಿ ಸರ್. ಸರ್ ಇದು ಬಂದು 2014 ಮಾಡಲ್ ಗಾಡಿ, ಡೀಸೆಲ್,
ಫುಲ್ಲಿ ಟಾಪ್ ಎಂಡ್ 110 PS RXZ ಸರ್. ಡೀಸೆಲ್ ಅದರಲ್ಲೂ ಟಾಪ್ ಎಂಡ್, ಫುಲ್ಲಿ ಟಾಪ್ ಎಂಡ್, ಏರ್ ಬ್ಯಾಗ್, ABS, ಅಲಾಯ್ ವೀಲ್ಸ್, 110 PS ಗಾಡಿ. 110 PS ಬೇಕಾದ್ರೂ ಇದೆ, 85 PS ಬೇಕಾದ್ರೂ ಇದೆ. ಎರಡು ಸೇಮ್ ಕಲರ್, ಸೇಮ್ ಮಾಡೆಲ್ಸ್ ಇದೆ. ಇದು ಟಾಪ್ ಎಂಡ್ ವೇರಿಯಂಟ್ ಬರುತ್ತೆ, ಇದು ಮಿಡ್ ವೇರಿಯಂಟ್ ಬರುತ್ತೆ. ಮಿಡ್ ವೇರಿಯಂಟ್ ಕಮ್ಮಿ ಇಲ್ಲ, ಅದನ್ನು ಎಲ್ಲಾ ಫೀಚರ್ಸ್ ಬರುತ್ತೆ ಸರ್. ಏರ್ ಬ್ಯಾಗ್ ಅಂದ್ಬಿಟ್ಟು ಮಿಕ್ಕಿದ ಎಲ್ಲಾ ಫೀಚರ್ಸ್ ಇದರಲ್ಲಿ ಬರುತ್ತೆ. ಇದರಲ್ಲಿ ನೋಡಿ ಮ್ಯಾಗ್ವಿಲ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಪ್ಯೂರ್ ಲೆದರ್ ಸೀಟ್ ಕವರ್ ಇದೆ. ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಮ್ಯಾಗ್ವಿಲ್ ನೋಡಬಹುದು, 4 ಕೂಡ ಮ್ಯಾಗ್ವಿಲ್ ಪ್ಯೂರ್ ಲೆದರ್ ಸೀಟ್ಸ್ ಇದೆ ನೋಡಬಹುದು. ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ, ಮ್ಯಾನ್ಯುವಲ್ ವೇರಿಯಂಟ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಕಾಮನ್ ಆಗಿ ಬಂದ್ಬಿಡುತ್ತೆ ನಿಮಗೆ. ಅದರಲ್ಲಿ 110 PS ಫುಲ್ಲಿ ಟಾಪ್ ಅಂಡ್ ಅದರಲ್ಲೂ ಡಸ್ಟೆಡ್ ಡೀಸೆಲ್. ಹೌದು ಸರ್, ಅದು 14 ಮಾಡಲ್ ಗಾಡಿ ಸರ್. ಬರೀ 3,80,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 3,80,000 ರೂಪಾಯಿಗೆ ಲೋನ್ ಅಂತ ಹೋಗ್ತೀರಾ, 80,000 ತಗೊಂಬನ್ನಿ ಸರ್, ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀನಿ. 80,000 ತಂದ್ರೆ ಮಿಕ್ಕಿದ ಲೋನ್ ಆಗುತ್ತೆ. ಅದ್ರಲ್ಲಿ 3,80,000ಗೆ ಡಸ್ಟರ್ ನೀವು ಎಲ್ಲೂ ನೋಡಿರಕ್ಕೆ ಚಾನ್ಸ್ ಇಲ್ಲ. ಅದರಲ್ಲೂ 14 ಮಾಡಲ್ ಲೋನ್ ಆಗುತ್ತೆ ನಿಮಗೆ. ಲೋನ್ ಆಗಂತ ಗಾಡಿ ಡೀಸೆಲ್ ಗಾಡಿ ಸರ್, ಅದರಲ್ಲೂ ಡೀಸೆಲ್. ಓಕೆ ಸೂಪರ್ ಸರ್. ನೆಕ್ಸ್ಟ್ ಹೋಂಡಾ ಜಾಜ್ 2015 ಮಾಡಲು ಸಿಂಗಲ್ ಓನರ್ ಗಾಡಿ. ಇದು ಅಷ್ಟೇ ಓಡಿರೋದು, ಬರೀ 72,000 ಅಷ್ಟೇ ಓಡಿರೋದು ಗಾಡಿ. 72,000 ಡೀಸೆಲ್ ವೆಹಿಕಲ್ ಇದು ಸರ್. ಈ ಸಲ ಎಲ್ಲ ಡೀಸೆಲ್, ಮ್ಯಾಕ್ಸಿಮಮ್ 80% ಡೀಸೆಲ್ ಗಾಡಿಗಳು ಇದೆ ಸರ್. ಅದರಲ್ಲೂ ಎಲ್ಲ ಸಿಂಗಲ್ ಸೆಕೆಂಡ್ ಓನರ್ ಕೂಡ ಇರೋದು ಸರ್ ಇವತ್ತು. ಸೆಕೆಂಡ್ ಸಿಂಗಲ್ ಓನರ್ ಗಾಡಿ ಸರ್. 16 ಸರ್ ಇದು 15 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ ಸರ್. ಓಕೆ 15 ಮಾಡಲ್, ಇಂಟೀರಿಯರ್ ಲೆದರ್ ಸೀಟ್ಸ್ ಬರುತ್ತೆ, ಮ್ಯಾನ್ಯುವಲ್ ವೇರಿಯಂಟ್, ಕಂಪನಿ ಫಿಟೆಡ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್ ಕಾಮನ್. ಹೌದು ಸರ್. ಏನು ಹೇಳ್ತೀರಾ ಸರ್ ಪ್ರೈಸ್? 20+ ಮೈಲೇಜ್ ಅಂತ ಆರಾಮಾಗಿ ಬರುತ್ತೆ ಈ ಗಾಡಿಲಿ ನಿಮಗೆ. ಡೀಸೆಲ್ ಅಲ್ವಾ ಬರುತ್ತೆ, ಡೀಸೆಲ್ ವೆಹಿಕಲ್, ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಸರ್. ಸಿಂಗಲ್ ಓನರ್ ಗಾಡಿ ಸರ್. ಸರ್ ಈ ಗಾಡಿ ನಾನು ನಿಮಗೆ ಮ್ಯಾಕ್ಸಿಮಮ್ ಲೋನ್ ಅಂತೂ ಮಾಡಿಸ್ಕೊಡ್ತೀನಿ ಸರ್. ಓಕೆ ಫುಲ್ ಲೋನ್ ಬೇಕಾ? ಪ್ರೊಫೈಲ್ ಚೆನ್ನಾಗಿ 100% ಮಾಡಿಸ್ಕೊಡ್ತೀನಿ. 15 ಮಾಡಲ್ ಗಾಡಿ ಫುಲ್ ಕ್ಯಾಶ್ ಹೋಗ್ತೀರಾ, ಬರೀ 3,90,000 ರೂಪಾಯಿ ಗಾಡಿ ಕೊಡ್ತೀನಿ ಸರ್. 3,90,000ಗೆ ಡೀಸೆಲ್ ಸಿಂಗಲ್ ಓನರ್ 15 ಮಾಡಲ್ ಕೊಡ್ತೀನಿ ಸರ್. 15 ಮಾಡಲ್ ಲೋನ್ ಬೇಕಂದ್ರೆ ಫುಲ್ ಟು ಫುಲ್ ಲೋನ್ ಆಗುತ್ತೆ ಸರ್. ಅದ್ರಲ್ಲಿ ಡೀಸೆಲ್ 20+ ಮೈಲೇಜ್ ಬರುವಂತ ಗಾಡಿ ಸರ್. ಬಾಡಿ ಲೈನ್ ಕೂಡ ತುಂಬಾ ವೆಲ್ ಮೇಂಟೈನ್ಡ್ ಆಗಿದೆ. ಇದೊಂದು ರಬ್ಬಿಂಗ್ ಪಾಲಿಶ್ ಮಾಡ್ಕೊಳ್ಬೇಕು. ಇಷ್ಟು ಮಾಡ್ಕೊಡ್ತಿದ್ರೆ ಅದನ್ನು ಮಾಡ್ಬಿಡಿ ಸರ್. ಮಾಡ್ಕೊಡೋಣ ಸರ್, ಆಯ್ತು ಬನ್ನಿ ಸರ್, ಮಾಡ್ಕೊಡೋಣ ಬನ್ನಿ ಸರ್. ಮಾಡ್ಕೊಡ್ತಾರೆ. ಹಾಗೆ ಇದೆ ಯಾವುದು ಸರ್? ಟಾಟಾ ಬೋಲ್ಟ್ ಸರ್. ಇದು ಹೇಳಿ ಸರ್. 15 ಮಾಡಲ್ ಗಾಡಿ, ಸೆಕೆಂಡ್ ಓನರ್. ಇದು ಅಷ್ಟೇ ಫುಲ್ಲಿ ಟಾಪ್ ಎಂಡ್ XMS. 15 ಮಾಡಲ್, ಇದರಲ್ಲೂ ಸೆಕೆಂಡ್ ಓನರ್ ಆಗಿದೆ, ಅದ್ರಲ್ಲಿ ಸೆಕೆಂಡ್ ಓನರ್ ಆಗಿದೆ. ಬಾಡಿ ಲೈನ್ ನೋಡಬಹುದು, ಫ್ರಂಟ್ ಎಲ್ಲ ತುಂಬಾ ಕ್ಲೀನ್ ಆಗಿ ಮೇಂಟೈನ್ ಆಗಿದೆ. ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಎಲ್ಲ ಬರುತ್ತೆ ನಿಮಗೆ ಗಾಡಿಲಿ, ಫಾಗ್ ಲೈಟ್ಸ್ ಬರುತ್ತೆ. ಟಾಪ್ ಅಂಡ್ ಫುಲ್ಲಿ ಟಾಪ್ ಅಂಡ್ ಅಂತಾನೆ ಹೇಳ್ಬೋದು. ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಮ್ಯಾಗ್ವಿಲ್ ಎಲ್ಲ ಬರುತ್ತೆ, 4 ಕೂಡ. ಅದರಲ್ಲೂ ಬೋಲ್ಟ್ ತುಂಬಾ ಜನ ಹುಡುಕ್ತೀರಾ. ಲೆದರ್ ಸೀಟ್ಸ್, ಮ್ಯಾನ್ಯುವಲ್ ವೇರಿಯಂಟ್, ಟಚ್ ಸ್ಕ್ರೀನ್ ಸಿಸ್ಟಮ್, ಡ್ಯುಯಲ್ ಏರ್ ಬ್ಯಾಗ್, ಫೀಚರ್ಸ್ ಬರುತ್ತೆ ಗಾಡಿ ಸರ್. ಇದನ್ನ ಓಕೆ 15 ಮಾಡಲ್, ಅದರಲ್ಲೂ ಫುಲ್ ಟು ಫುಲ್ ಲೋನ್ ಆಗ್ತಕ್ಕಂತ ವೆಹಿಕಲ್. ಫುಲ್ ಟು ಫುಲ್ ಲೋನ್ ಬೇಕಾದ್ರೆ ಮಾಡಿಸ್ಕೊಡ್ತೀನಿ ಸರ್ ಈ ಗಾಡಿನ. ಕಸ್ಟಮರ್ ಫುಲ್ ಕ್ಯಾಶ್ ಅಂತ ಹೋಗ್ತೀರಾ, 3,35,000 ರೂಪಾಯಿ ಕೊಡ್ತೀನಿ ಸರ್. ಏನು ಹೇಳ್ತೀರಾ ಸರ್? 3,35,000. 15 ಮಾಡಲ್ ಗಾಡಿ. ಆಲ್ಟೋ ಕೊಡಲ್ಲ ಸರ್, ನಾನು ಟಾಟಾ ಬೋಲ್ಟ್ ಕೊಡ್ತೀನಿ ಸರ್. 1.2 ಲೀಟರ್ ಇಂಜಿನ್ ಗಾಡಿ ಬೋಲ್ಟ್ ಕೊಡ್ತೀನಿ ಸರ್. ಟಾಟಾ ಬೋಲ್ಟ್ ಸಿಗುತ್ತೆ ನೋಡಿ, ಸೆಕೆಂಡ್ ಓನರ್ ಆಗಿದೆ. ಹೌದು ಸೆಕೆಂಡ್ ಓನರ್. ಲೋನ್ ಅಂತ ಹೋಗ್ತೀರಾ 280 ಇಂದ 290 ಲೋನ್ ಮಾಡ್ಕೊಡ್ತೀನಿ ಸರ್ ಗಾಡಿಗೆ. 380 ಕಡಿಮೆ ಮಾಡೆಲ್ ಸಿಗಲ್ಲ. ಇದು ಸಿಂಗಲ್ ಓನರ್ ಆಗಿದ್ರೆ, ಬಟ್ ಸೆಕೆಂಡ್ ಓನರ್ ಆಗಿರೋ ಕಾರಣಕ್ಕೆ 3,35,000 ಕೊಡ್ತಾ ಇದ್ದಾರೆ. ಅದರಲ್ಲೂ 15 ಮಾಡಲ್ ಲೋನ್ ಕೂಡ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಇದೆಯಲ್ಲ ಸರ್, ಇದು ಯಾವುದು ಸರ್? ಇದು ಟಾಟಾ ಜಸ್ಟ್ 16 ಮಾಡಲ್ ಗಾಡಿ, ಡೀಸೆಲ್ ಸಿಂಗಲ್ ಓನರ್ ಗಾಡಿ ಸರ್. ಡೀಸೆಲ್ ಸಿಂಗಲ್ ಓನರ್ ಗಾಡಿ. 1,17,000 ಶೋರೂಮ್ ಹಿಸ್ಟ್ರಿ ಓಡಿದೆ. ಎಷ್ಟು ಓಡಿದೆ? 1,17,000 ಶೋರೂಮ್ ಹಿಸ್ಟ್ರಿ ಓಡಿರೋ ಗಾಡಿ. 1,17,000 ಏನಿದೆ ಅದು ಓಡಿರೋದು ಅಷ್ಟೇ ಹೇಳ್ತಾ ಇದ್ದಾರೆ. ಡೀಸೆಲ್ ವೆಹಿಕಲ್, ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಸರ್. ಅದರಲ್ಲೂ ಸಿಂಗಲ್ ಓನರ್. ನಿಮಗೆ ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಅಲ್ಲಿ ಬರುತ್ತೆ. ಈ ಗಾಡಿಲಿ ಡಿಕ್ಕಿ ಬರಲ್ಲ, ಈ ಗಾಡಿಲಿ ಡಿಕ್ಕಿ ಬರುತ್ತೆ, ಅಷ್ಟೇ ಡಿಫರೆನ್ಸ್. ಬಾಡಿ ಲೈನ್ ಎಲ್ಲ ಸೇಮ್ ಬರುತ್ತೆ. ಲೆದರ್ ಸೀಟ್ಸ್ ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಂಡಿದ್ದಾರೆ, ಅದು ಬ್ರ್ಯಾಂಡ್ ನ್ಯೂ ಇದೆ. ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಲೆದರ್ ಸೀಟ್ಸ್, ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. 20+ ಮೈಲೇಜ್ ಬರುವಂತ ಗಾಡಿ, ಡೀಸೆಲ್ ಸಿಂಗಲ್ ಓನರ್ ಗಾಡಿ ಸರ್. ಈ ಗಾಡಿನ 3,90,000 ರೂಪಾಯಿ ಕೊಡ್ತೀನಿ ಸರ್. 3,90,000 ರೂಪಾಯಿ ಕೊಡ್ತೀನಿ. ಲೋನ್ ಅಂತ ಹೋಗ್ತೀರಾ, 3.5 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್ ಈ ಗಾಡಿಗೆ. 3.5 ಲಕ್ಷ ಲೋನ್ ಆಗ್ಬಿಡುತ್ತೆ ಅಂದ್ರೆ 30,000 ತಂದ್ರೆ 30,000 ರಿಂದ 40,000 ತಗೊಂಬನ್ನಿ, ಮಿಕ್ಕಿದ ಲೋನ್ ಮಾಡಿಸ್ಕೊಡ್ತೀನಿ ಸರ್. 40,000 ತಂದ್ರೆ ಸಾಕು. ಏನು ಬಾರ್ಗೇನ್ ಇದ್ದೇ ಇರುತ್ತೆ ಬಿಡಿ. ಯಾವ ಮಾಡಲ್ ಅಂದ್ರೆ 2016 ಮಾಡಲ್ ಗಾಡಿ ಸರ್. 16 ಮಾಡಲ್ ಸರ್. ಜಾಸ್ತಿ ಬಾರ್ಗೇನಿಂಗ್ ಇರಲ್ಲ ಸರ್. ಬಾರ್ಗೇನ್ ಇಲ್ವಾ? ಜಾಸ್ತಿ ಬಾರ್ಗೇನಿಂಗ್ ಇರಲ್ಲ ಸರ್. ಅಷ್ಟೇ, ಜಾಸ್ತಿ ಇರಲ್ಲ. ಅದು ಚಿಕ್ಕ ಪುಟ್ಟದ್ದು ಇರುತ್ತೆ, ಸಣ್ಣ ಪುಟ್ಟ ಇರುತ್ತೆ ಸರ್. ಕಸ್ಟಮರ್ ಜಾಸ್ತಿ ಮಾಡ್ತಾರೆ ಅಂತ ಆಸೆ ಹಾಕೊಂಡ್ ಬರಕ್ ಹೋಗ್ಬಿಡಿ. ನಿಮ್ಗೆ ಓಕೆ ಆಯ್ತಾ, ಇಷ್ಟ ಆಯ್ತಾ, ಬನ್ನಿ ಆನ್ ಟೇಬಲ್ ಏನೈತೆ ಮಾಡೋಣ ಸರ್, ಫೋನಲ್ಲಿ ಕೇಳ್ಬೇಡಿ. ಆಮೇಲೆ ಇದ್ಯಾವ ಸರ್? ನೆಕ್ಸಾನ್ ಸರ್. ಟಾಟಾ ನೆಕ್ಸಾನ್. ಇದು ಬಂದು 2019 ಮಾಡಲು ಸಿಂಗಲ್ ಓನರ್, ಫುಲ್ಲಿ ಟಾಪ್ ಎಂಡ್ ಗಾಡಿ ಸರ್. 19 ಮಾಡಲು ಸಿಂಗಲ್ ಓನರ್ XZ+ ಸರ್. ಇದು XZ+, ಅದರಲ್ಲೂ ಟಾಪ್ ಎಂಡ್ ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಡೀಸೆಲ್ ಬರುತ್ತೆ. ಟೈರ್ ಪ್ರೊಫೈಲ್ ಒಂದು ಆಲ್ಮೋಸ್ಟ್ ಒಂದು 50% ಇದೆ. ಬ್ಯಾಕ್ ಸೈಡ್ ಒಂದು 60-70% ಇದೆ. ಲೆದರ್ ಸೀಟ್ಸ್ ಬರುತ್ತೆ, ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ. ಹೆಡ್ಸ್ ಅಪ್ ಡಿಸ್ಪ್ಲೇ ಬರುತ್ತೆ, ಡ್ಯೂಯಲ್ ಏರ್ ಬ್ಯಾಗ್ ಬರುತ್ತೆ. ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು, ಪ್ರೀಮಿಯಂ ಆಗಿದೆ. ಎಲ್ಲೂ ಕೂಡ ವೇರಿಯಂಟ್ ಆಗಿಲ್ಲ. ಡ್ಯೂಯಲ್ ಟೋಲ್ ಕಲರ್ ಅಲ್ಲಿ ನಿಮಗೆ ಡ್ಯಾಶ್ ಬೋರ್ಡ್ ಸಮೇತ ಬರುತ್ತೆ. 19 ಮಾಡಲ್ XZ+ ಟಾಪ್ ಎಂಡ್ ನೆಕ್ಸಾನ್. ಸಿಂಗಲ್ ಓನರ್ 7 ಸ್ಪೀಡ್ ವೆಹಿಕಲ್ ಸರ್. 7 ಸ್ಪೀಡ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್ ಸರ್. 71,000 ಶೋರೂಮ್ ಹಿಸ್ಟ್ರಿ ಓಡಿದೆ ಸರ್. 71,000 ಓಡಿದೆ. ಶೋರೂಮ್ ಹಿಸ್ಟ್ರಿ ಓಡಿದೆ. ಡೀಸೆಲ್ ವೆಹಿಕಲ್, ಸಿಂಗಲ್ ಓನರ್ ಗಾಡಿ ಸರ್.
ಅಪ್ ಟು ಡೇಟ್ ರೆಕಾರ್ಡೆಡ್ ಮೈಲೇಜ್ ಓಡಿರೋ ಗಾಡಿ ಸರ್. ಓಕೆ ಸರ್ ಫುಲ್ ಕ್ಯಾಶ್ ಹೋಗ್ತೀರಾ 7,80,000 ಗಾಡಿ ಕೊಡ್ತೀನಿ ಸರ್. ಒಳ್ಳೆ ಪ್ರೈಸ್ ಲೋನ್ ಅಂತ ಹೋಗ್ತೀರಾ 7 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ, ಮಿಕ್ಕಿ ಡೌನ್ ಪೇಮೆಂಟ್ ಮಾಡಿ ಸರ್. 80,000 ತನ್ನಿ ಮಿಕ್ಕಿದ್ ಲೋನ್ ಮಾಡ್ಕೊಡ್ತಾರೆ ನಿಮಗೆ, 7 ಲಕ್ಷ ಲೋನ್ ಆಗುತ್ತೆ ಅಂತ ಗಾಡಿ. ಅದರಲ್ಲೂ ಡೀಸೆಲ್ ವೆಹಿಕಲ್ ಮಾರ್ಕೆಟ್ ಅಲ್ಲಿ ತುಂಬಾ ಕಡಿಮೆ ಅವೈಲೇಬಲ್ ಡೀಸೆಲ್, ಅದರಲ್ಲೂ 71,000 ಡೀಸೆಲ್ ಓಡಿರ್ತಕ್ಕಂಥ ಸಿಂಗಲ್ ಓನರ್ ವೆಹಿಕಲ್ ಸಿಗ್ತದೆ. ನೆಕ್ಸ್ಟ್ ಒಂದು ವರ್ಣ ಕೂಡ ಇದೆ ಸರ್. ಇದು ಬಂದು 2006 ಮಾಡಲು 3rd ಓನರ್ ಡೀಸೆಲ್ ವೆಹಿಕಲ್ ಸರ್. 3rd ಓನರ್ ಆಗಿದೆ. 3rd ಓನರ್ ಡೀಸೆಲ್ ವೆಹಿಕಲ್. ಟೈರ್ ಪ್ರೊಫೈಲ್ ಇದೆ, ಮ್ಯಾಗ್ವಿಲ್ ಬರುತ್ತೆ. ಅದರಲ್ಲೂ ಡೀಸೆಲ್ ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್ ರನ್ನಿಂಗ್ ಇದೆ ಸರ್. FC ರನ್ನಿಂಗ್ ಇದೆ, ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್ ನಾನೇ ಮಾಡಿ ಕೊಡ್ತೀನಿ ಸರ್. ಈ ಗಾಡಿನ ಫೈನಲ್ ಟು ಫೈನಲ್ SR ನೋಡಿಲ್ ಫೈನಲ್ ಪ್ರೈಸ್ 1,95,000 ಕೊಡ್ತೀನಿ ಸರ್. 1,95,000 ಡೀಸೆಲ್ ಗಾಡಿ ಕೊಡ್ತೀನಿ, ಸೂಪರ್ ಕ್ಲಾಸ್ ಆಗಿರೋ ಗಾಡಿ ಕೊಡ್ತೀನಿ ನೋಡಿ. ಅದರಲ್ಲೂ ಡೀಸೆಲ್ ಸಿಗುತ್ತೆ ವಿತ್ ಮ್ಯಾಗ್ವಿಲ್, ಬ್ರ್ಯಾಂಡ್ ನ್ಯೂ ಟೈಪ್ ಪ್ರೊಫೈಲ್ ಎಲ್ಲ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ಇಂಟೀರಿಯರ್ ಅಲ್ಲಿ. ತುಂಬಾ ಚೆನ್ನಾಗಿದೆ ಗಾಡಿ ಕೂಡ, ವೆಲ್ ಮೇಂಟೈನ್ ಆಗಿದೆ. ಹಾಗೆ ಒಂದು ಪೋಲೋ, ಇನ್ನೊಂದು ಪೋಲೋ ಕೂಡ ಇದೆ ನಮ್ಮ ಟ್ರಸ್ಟ್ ಕಾರ್ಸ್ ಅಲ್ಲಿ. ಅದಕ್ಕಂತೂ ಮೋಸ ಆಗಲ್ಲ ನಿಮಗೆ. ಯಾವಾಗ ಎನಿ ಟೈಮ್ ಬನ್ನಿ, ನಮ್ಮ ಹತ್ರ ಪೋಲೋಗಳು ಇದ್ದೇ ಇರುತ್ತೆ. 2-3 ಆದ್ರೂ ಪೋಲೋಗಳು ಇದ್ದೇ ಇರುತ್ತೆ ಸರ್. ಹೇಳಿ ಸರ್ ಈ ಪೋಲೋ ಬಗ್ಗೆ. ಸರ್ ಇದು ಬಂದು 2017 ಮಾಡಲ್ ಗಾಡಿ, ಐಲೈನ್ ಸೆಕೆಂಡ್ ಓನರ್ ಗಾಡಿ, ಪೆಟ್ರೋಲ್ ಗಾಡಿ ಸರ್. ಸೂಪರ್ ಕ್ಲಾಸ್ ಆಗಿದೆ ಗಾಡಿ. ಬಂದು 1.2 ಲೀಟರ್ ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಮ್ಯಾಗ್ವಿಲ್ ಬರುತ್ತೆ, ಕ್ಯಾಲಿಪರ್ ಎಲ್ಲ ಮಾಡಿಸ್ಕೊಂಡಿದ್ದಾರೆ, ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು, ಪ್ರೀಮಿಯಂ ಆಗಿದೆ. ಕಂಪನಿ ಫಿಟೆಡ್ ಸಿಸ್ಟಮ್ ಬರುತ್ತೆ, ಮ್ಯಾನ್ಯುವಲ್ ವೇರಿಯಂಟ್ ಆಗಿರುತ್ತೆ, ಐಲ್ಯಾಂಡ್ ಪ್ಲಸ್. ಹೌದು ಸರ್. ಈ ಗಾಡಿ ನಿಮಗೆ 17 ಮಾಡಲ್ ಗಾಡಿ ಬರೀ 4.5 ಲಕ್ಷ ಗಾಡಿ ಕೊಡ್ತೀನಿ ಸರ್. 4.5 ಲಕ್ಷಕ್ಕೆ 4.5 ಲಕ್ಷಕ್ಕೆ ಪೆಟ್ರೋಲ್ ಗಾಡಿ 4.5 ಲಕ್ಷ ಕೊಡ್ತಾ ಇದ್ದೀನಿ ಸರ್. 17 ಮಾಡಲ್ ಗಾಡಿ ಅದು. ಓಕೆ 17 ಮಾಡಲ್ ಪೋಲೋ, ಅದರಲ್ಲಿ ಪೆಟ್ರೋಲ್ ವೆಹಿಕಲ್ ಸಿಗುತ್ತೆ ಸರ್. ಇದು ಪೋಲೋನೇ ಸರ್. ಇದು 1.2 ಲೀಟರ್ ಡೀಸೆಲ್ ವೆಹಿಕಲ್, 14 ಮಾಡಲ್ ಗಾಡಿ. ಡೀಸೆಲ್ 14 ಮಾಡಲ್ ಸೆಕೆಂಡ್ ಓನರ್ ಗಾಡಿ. ಇದನ್ನು ಓಕೆ ಡೀಸೆಲ್ 1.2 ಲೀಟರ್ ಕಂಫರ್ಟ್ ಲೈನ್, ಎಲ್ಲ ಫೀಚರ್ಸ್ ಇದರಲ್ಲೇ ಬರುತ್ತೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಇದರಲ್ಲೂ ಇದೆ, ಮ್ಯಾಗ್ವಿಲ್ ಬರುತ್ತೆ, ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು, ಪ್ರೀಮಿಯಂ ಆಗಿದೆ. ಆಮೇಲೆ ಕಂಪನಿ ಫಿಟೆಡ್ ಸಿಸ್ಟಮ್ ಬರುತ್ತೆ. 14 ಮಾಡಲ್ ಗಾಡಿ, ಸೆಕೆಂಡ್ ಓನರ್ ಗಾಡಿ ಸರ್. 100% ಲೋನ್ ಆಗುತ್ತೆ ಸರ್. ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ ಕಸ್ಟಮರ್ ಫುಲ್ ಲೋನೇ ಮಾಡಿಸ್ಕೊಡ್ತೀನಿ ಸರ್. ಫುಲ್ ಲೋನ್ ಆಗುತ್ತಾ? ಫುಲ್ ಲೋನೇ ಮಾಡಿಸ್ಕೊಡ್ತೀನಿ ಪ್ರೊಫೈಲ್ ಚೆನ್ನಾಗಿತ್ತು ಅಂದ್ರೆ. ಫುಲ್ ಕ್ಯಾಶ್ ಅಂತ ಹೋಗ್ತೀರಾ ಬರೀ 3,90,000 ಗಾಡಿ ಕೊಡ್ತೀನಿ ಸರ್. 3,90,000 14 ಮಾಡಲ್ ಡೀಸೆಲ್, ಅದರಲ್ಲೂ ಸಿಂಗಲ್ ಓನರ್, ಸೆಕೆಂಡ್ ಓನರ್ ಗಾಡಿ, ಸೆಕೆಂಡ್ ಓನರ್ ಆಗಿದೆ ಡೀಸೆಲ್ ಅಲ್ಲಿ. ಓಕೆ ಸರ್. ಇದು ಬಂದು ಗ್ರ್ಯಾಂಡ್ ಐಟನ್ ಸರ್. ಇದು ಬಂದು 2019 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ, ಸ್ಪೋರ್ಟ್ಸ್ ವೇರಿಯಂಟ್ ಸರ್. ಇದು 19 ಸಿಂಗಲ್ ಓನರ್, ಅದರಲ್ಲೂ ಸ್ಪೋರ್ಟ್ಸ್ ವೇರಿಯಂಟ್. 2019 ಮಾಡಲ್ ಗಾಡಿ, 19 ಮಾಡಲ್ ನೋಡಬಹುದು. ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಬಾಡಿ ಲೈನ್ ನೋಡಿ, ಸಿಂಗಲ್ ಸ್ಕ್ರಾಚ್ ಡೆನ್ಸ್ ಕಾಣಿಸ್ತಾ ಇಲ್ಲ ಅಂತ ಹೇಳಿದ್ರೆ ನೋಡಿ. ಮೇಜರ್ ಹತ್ರ ಏನಿಲ್ಲ, ಚಿಕ್ಕದು ಕಾಣಿಸ್ತಾ ಇದೆಯಾ? ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ ಅಷ್ಟೇ ಸರ್. ರಬ್ಬಿಂಗ್ ಹಾಕೊಂಡ್ರೆ ಸಾಕು, ಈಸಿಯಾಗಿ ಹೋಗ್ಬಿಡುತ್ತೆ ಎಲ್ಲ ಗಾಡಿ. ಎಲ್ಲ ನಿಮ್ಗೆ ಹಾಕಬೇಕಾಗುತ್ತೆ. ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು, ಪ್ರೀಮಿಯಂ ಆಗಿದೆ. ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ ಸರ್ ಇದರಲ್ಲಿ. ಸರ್ ಏರ್ ಬ್ಯಾಗ್ ಬರಲ್ಲ ಸರ್ ಇದರಲ್ಲಿ. ಸ್ಪೋರ್ಟ್ಸ್ ವೇರಿಯಂಟ್ ಇದು ನಿಮಗೆ. ಸ್ಪೋರ್ಟ್ಸ್ ವೇರಿಯಂಟ್, ಬಟನ್ ಸ್ಟಾರ್ಟ್ ಬರುತ್ತೆ ನಿಮಗೆ. ವೈಫರ್ ಡಿಫಾಗರ್ ಎಲ್ಲ ಬರುತ್ತೆ. 19 ಮಾಡಲ್ ಗಾಡಿ ಸರ್. 19 ಮಾಡಲ್ ಗಾಡಿ, ಸೆಕೆಂಡ್ ಓನರ್, 60,000 ಶೋರೂಮ್ ಹಿಸ್ಟ್ರಿ, ಜಿನಿಯನ್ ಓಡಿರೋದು ಸರ್. ಸರ್ ಈ ಗಾಡಿ ನಿಮ್ಗೆ ಒಂದು ಫೈನಲ್ 4,80,000 ಗಾಡಿ ಕೊಡ್ತೀನಿ ಸರ್. 4,80,000 19 ಮಾಡಲ್ ಗಾಡಿ ಕೊಡ್ತೀನಿ ಸರ್. ಓಕೆ 19 ಮಾಡಲ್ ಜಿನಿಯನ್ ಶೋರೂಮ್ ರೆಕಾರ್ಡ್ ಸಮೇತ ಓಡಿರ್ತಕ್ಕಂಥ 60,000 ಓಡಿರ್ತಕ್ಕಂಥ ಗ್ರ್ಯಾಂಡ್ ಐಟನ್ ಸಿಗ್ತಾ ಇದೆ ನೋಡಿ. ಲೋನ್ ಬೇಕು ಅಂದ್ರೆ ಲೋನ್ ಕೂಡ ಆಗುತ್ತೆ. ಒಂದು 30-40,000 ತಂದ್ರು 19 ಮಾಡಲ್ ಅಲ್ವಾ, ಮಾಡಲ್ ಇರತಕ್ಕಂಥ ವೆಹಿಕಲ್ ಲೋನ್ ಆಗುತ್ತೆ ನಿಮಗೆ. ಹಾಗೆ ನೋಡಿ ಪೋಲೋಗಳಿಗಂತೂ ಕಡಿಮೆ ಇಲ್ಲ ಅಂತ ಸುಮ್ಮನೆ ಹೇಳಲಿಲ್ಲ ನಾನು. ಒಂದು ಬ್ಲೂ ಕಲರ್ ಪೋಲೋ ಕೂಡ ಇದೆ, ಡಿಫರೆಂಟ್ ಕಲರ್ ಅಲ್ಲಿ. ಎಲ್ಲಾ ಕಲರ್ ಪೋಲೋಗಳು ಇದೆ ಸರ್ ನಮ್ಮ ಹತ್ರ ಇವತ್ತು. ನಿಮ್ಗೆ ಯಾವ ಕಲರ್ ಬೇಕು ಎಲ್ಲಾ ಕಲರ್ ಎನಿ ಟೈಮ್ ಇದ್ದೇ ಇರುತ್ತೆ ಪೋಲೋಗಳಲ್ಲಿ. ಇದು ಬಂದು ಒಂದು ಯೂನಿಕ್ ಕಲರ್ ನಿಮ್ಗೆ. ಇದು ಒಂಥರ ಬ್ಲೂ ಕಲರ್, ತುಂಬಾ ಜನಕ್ಕೆ ಇಷ್ಟ ಆಗ್ಬೋದು, ಇಷ್ಟ ಆಗದೇನೂ ಇರ್ಬೋದು ಅಂತ ಕಲರ್. ಹೇಳಿ ಸರ್. ಸರ್ 2010 ಮಾಡಲ್, ಕಂಫರ್ಟ್ ಲೈನ್, ಸೆಕೆಂಡ್ ಓನರ್, 10 ಮಾಡಲ್ ಗಾಡಿ, ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇರೋ ಗಾಡಿ ಸರ್. ಇದು ಡೀಸೆಲ್ ವೆಹಿಕಲ್ ಸರ್. ಇದು ಅಷ್ಟೇ ಡೀಸೆಲ್ ವೆಹಿಕಲ್. ಓಕೆ ಕಂಪನಿ ಆಫ್ಟರ್ ಮಾರ್ಕೆಟ್ ಪೈನರ್ ಸಿಸ್ಟಮ್ ಹಾಕಿಸ್ಕೊಂಡಿದ್ದಾರೆ. ಏರ್ ಬ್ಯಾಗ್ ಬರಲ್ಲ, ಲೆದರ್ ಸೀಟ್ಸ್ ಎಲ್ಲ ಇದೆ ನೋಡಬಹುದು. ಚೆನ್ನಾಗಿದೆ ಗಾಡಿ ಕೂಡ, ಬಾಡಿ ಲೈನ್ ಚೆನ್ನಾಗಿದೆ. ಟೈರ್ ಪ್ರೊಫೈಲ್ ಆಲ್ಮೋಸ್ಟ್ ನಿಮಗೆ ಒಂದು 40% 50% ಇದೆ. ಪ್ರೈಸ್ ಎಲ್ಲಿ ಹೇಳ್ತಾರೆ ಸರ್? ಈ ಗಾಡಿ ನಿಮ್ಗೆ ಒಂದು 2.5 ಲಕ್ಷ ಕೊಟ್ಬಿಡ್ತೀನಿ ಸರ್. 2.5 ಲಕ್ಷಕ್ಕೆ 2.5 ಲಕ್ಷ ಪೋಲೋ ಕೊಟ್ಬಿಡ್ತೀನಿ ಸರ್. ಅದು ಕರ್ನಾಟಕ ನಂಬರ್ ಸರ್. ಓಕೆ ವಿತ್ ಕರ್ನಾಟಕ ನಂಬರ್ ನಿಮಗೆ 2.5 ಲಕ್ಷಕ್ಕೆ ಪೋಲೋ ಸಿಗುತ್ತೆ ನೋಡಿ, ಪ್ಯೂರ್ ಡೀಸೆಲ್ ಅಲ್ವಾ? ಹೌದು ಸರ್. ಸರ್ ಇದು ಏನಾದ್ರು ಪ್ರೈವೇಟ್ ಲೋನ್ ಮಾಡಿಸ್ಕೊಡ್ಬೋದಾ? ಸರ್ 100% ಆಗಲ್ಲ. ಡೀಸೆಲ್ ಪರ್ಸನಲ್ ಲೋನ್ ಬೇಕಾದ್ರೆ ಮಾಡಿ ಕೊಡ್ತೀನಿ ಸರ್. ಪರ್ಸನಲ್ ಲೋನ್ ಬೇಕಾದ್ರೆ ಮಾಡಿ ಕೊಡ್ತೀನಿ ಸರ್. ಗ್ರ್ಯಾಂಡ್ ಐಟನ್ ಇದೆ ಸರ್. ಐಟನ್ ಇದು 2011 ಮಾಡಲ್ ಗಾಡಿ, ಸಿಂಗಲ್ ಓನರ್ ಗಾಡಿ, ಆಟೋಮೆಟಿಕ್ ಗಾಡಿ ಸರ್. ಆಟೋಮೆಟಿಕ್ ಆಗಲ್ಲ, ಬೇಜಾರು ಮಾಡ್ಕೊಬೇಡಿ. ಬ್ರ್ಯಾಂಡ್ ನ್ಯೂ ಟೈಪ್ ಆಫ್ ಇದೆ. ಆಟೋಮೆಟಿಕ್ ಸಿಂಗಲ್ ಓನರ್ ಗಾಡಿ ಸರ್. ಸೂಪರ್ ಕ್ಲಾಸ್ ಆಗಿದೆ. ಆಸ್ಟಾ ಆಪ್ಷನ್ ಅಲ್ಲೂ ಇದ್ರಲ್ಲಿ ನಿಮ್ಗೆ ಐಟನ್ ಅಲ್ಲಿ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ, ಕಂಪ್ನಿ ಅಲಾಯ್ಸ್ ಬರುತ್ತೆ, ಸನ್ ರೂಫ್ ಬರುತ್ತೆ ಗಾಡಿ ನಿಮ್ಗೆ. ಸೂಪರ್ ಕ್ಲಾಸ್ ಆಗಿದೆ. ಸ್ಟೇರಿಂಗ್ ಗಾಡಿಯ ಕಂಟ್ರೋಲರ್ ಬರುತ್ತೆ ಗಾಡಿ ನಿಮ್ಗೆ. ಸರಿ ಕಂಪ್ನಿ ಇದೆ, ಡಿಸ್ಕ್ ಬರುತ್ತೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿಗಳಲ್ಲಿ. ಸ್ಟೇರಿಂಗ್ ಗಾಡಿಯ ಕಂಟ್ರೋಲರ್ ಬರುತ್ತೆ, ಏರ್ ಬ್ಯಾಗ್, ABS ಎಲ್ಲ ಫೀಚರ್ಸ್ ಬರುತ್ತೆ ಸರ್. 11 ಮಾಡಲ್ ಅಲ್ಲಿ ಸನ್ ರೂಫ್ ಸಮೇತ ಬರುತ್ತೆ ನಿಮ್ಗೆ. ಸಿಂಗಲ್ ಓನರ್ ಗಾಡಿ. ಹೌದು ಸರ್. ಸನ್ ರೂಫ್ ಬರ್ತಕ್ಕಂಥ ಐಟನ್ ಇದಾಗಿರುತ್ತೆ. ಏನ್ ಹೇಳ್ತೀರಿ ಸರ್? ಸಿಂಗಲ್ ಓನರ್ ಗಾಡಿ ಸರ್, ಆಟೋಮೆಟಿಕ್ ಸರ್. ಬರೀ 3,80,000 ಗಾಡಿ ಕೊಡ್ತೀನಿ ಸರ್. 3,80,000 ವಿತ್ ಸನ್ ರೂಫ್ ಇರತಕ್ಕಂತ ಐ10 ಸಿಗ್ತಾ ಇದೆ ನೋಡಿ. ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಸರ್. ಹಾಗೆ i20 ಕೂಡ ಇದೆ ನೋಡಬಹುದು. ಹೇಳಿ ಸರ್. ಸರ್ ಇದು ಬಂದು 2015 ಮಾಡಲು, ಆ ಸ್ಟಾರ್, ಸೆಕೆಂಡ್ ಓನರ್, ಡೀಸೆಲ್, ಬಟನ್ ಸ್ಟಾರ್ಟ್ ಸರ್. 16 ಮಾಡಲ,
15 ಮಾಡಲು ಗಾಡಿ 15 ಮಾಡಲು ಡೀಸೆಲ್ 15 ಮಾಡಲು ಡೀಸೆಲ್ ಸೆಕೆಂಡ್ ಓನರ್ ಗಾಡಿ ಸರ್ ಏನು ಈ ಸಲ ಎಲ್ಲ ಈ ಡೀಸೆಲ್ ಇದೆ ಸರ್ 90% ಡೀಸೆಲ್ 70% ಡೀಸೆಲ್ ಇದೆ ಸರ್ 30% ಪೆಟ್ರೋಲ್ ಇದೆ ಸರ್ ಎಲ್ಲ ಮಿಕ್ಸ್ ಇದೆ ಸರ್ ಮಿಕ್ಸ್ ಇದೆ ಹೇಳಿ ಎಲ್ಲ ಮಿಕ್ಸ್ ಇದೆ ಇದು ಸೆಕೆಂಡ್ ಓನರ್ ಗಾಡಿ ಡೀಸೆಲ್ ಆಸ್ಟಾ ಬಟನ್ ಸ್ಟಾರ್ಟ್ ಗಾಡಿ ಬಟನ್ ಸ್ಟಾರ್ಟ್ ಸಮೇತ ಬರುತ್ತೆ ಆಸ್ತಾ ಟಾಪ್ ಅಂಡ್ ವೇರಿಯಂಟ್ ವಿತ್ ಮ್ಯಾಗ್ವಿಲ್ ಬರುತ್ತೆ ಬ್ರ್ಯಾಂಡ್ ನ್ಯೂ ಟೈರ್ ಪ್ರೊಫೈಲ್ ಕೂಡ ಇದೆ 4 ಕೂಡ ಹೇಳಿ ಸರ್ 15 ಮಾಡಲ್ ಡೀಸೆಲ್ ಏನು ಹೇಳ್ತೀರಾ ಸರ್ ಸೆಕೆಂಡ್ ಓನರ್ ಗಾಡಿ ಸರ್ ಈ ಗಾಡಿ ನಿಮ್ಗೊಂದು 4,80,000 ಫೈನಲ್ ಕೊಡ್ತೀನಿ ಸರ್ 4,80,000ಗೆ 15 ಮಾಡಲ್ ಡೀಸೆಲ್ ಮಾಡಲು ಡೀಸೆಲ್ 4,80,000 ಲೋನ್ ಹೋಗ್ತೀರಾ 4 ಲಕ್ಷ ಲೋನ್ ಮಾಡಿಸ್ಕೊಡ್ತೀನಿ ಸರ್ 4 ಲಕ್ಷ ಲೋನ್ ಆಗ್ತಕ್ಕಂಥ i20 ಡೀಸೆಲ್ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ನಿಮಗೆ 20 ತನಕ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡಬಹುದು ಅದರಲ್ಲೂ ಸೆಕೆಂಡ್ ಓನರ್ ಆಗಿದೆ ಅಷ್ಟೇ ಡೀಸೆಲ್ ವೇರಿಯಂಟ್ i20 ಸರ್ ಗ್ರ್ಯಾಂಡ್ ಐಟನ್ ಮೂರು ಆಪ್ಷನ್ ಇದೆ ಈ ಸಲ ಸರ್ 2 ಪೆಟ್ರೋಲ್ ಇದೆ ಒಂದು ಡೀಸೆಲ್ ಇದೆ ಸರ್ ಇದು ಬಂದು 2014 ಮಾಡಲು ಸೆಕೆಂಡ್ ಓನರ್ ಆಸ್ಟಾ ಬಟನ್ ಸ್ಟಾರ್ಟ್ ಗಾಡಿ ಸರ್ ಇದು ಬಟನ್ ಸ್ಟಾರ್ಟ್ ಪೆಟ್ರೋಲಾ ಪೆಟ್ರೋಲ್ ಗಾಡಿ ಸರ್ ಪೆಟ್ರೋಲ್ ನೋಡಬಹುದು ಬಾಡಿ ಲೈನ್ ಕೂಡ ಸಣ್ಣ ಪುಟ್ಟ ಸ್ಕ್ರಾಚ್ ಡೆಂಟ್ ಇದೆ ನೀಟಾಗಿ ಮಾಡಿ ಕೊಡ್ತೀನಿ ಸರ್ ಬೇಕಂದ್ರೆ ನೋಡಿ ನೀಟಾಗಿ ಮಾಡಿ ಕೊಡ್ತೀನಿ ಗಾಡಿನ ಈ ತರ ಡೆಂಟ್ಸ್ ಇದೆ ಆಯ್ತಾ ನಾವು ತೋರ್ಸೋದಕ್ಕೆ ತೋರಿಸ್ಬಿಡ್ತೀವಿ ಬಿಕಾಸ್ ಆಸ್ ಇಟ್ ಇಸ್ ಕಂಡೀಷನ್ ಕೊಟ್ರೆ ಕಸ್ಟಮರ್ ಒಪ್ಪಲ್ಲ ಸರ್ ಕಸ್ಟಮರ್ ಇದು ಮಾಡ್ತಾರೆ ಏನ್ ಹೇಳ್ತಾರೆ ಸರ್ ಇದಕ್ಕೆ ಪೆಂಡರ್ ಪೆಂಡರಾ ಇಂಟೀರಿಯರ್ ಅಲ್ಲಿ ಬಟನ್ ಸ್ಟಾರ್ಟ್ ಬರುತ್ತೆ ಮ್ಯಾನ್ಯುವಲ್ ವೇರಿಯಂಟ್ ಲೆದರ್ ಸೀಟ್ಸ್ ಎಲ್ಲ ನೋಡಬಹುದು ಪ್ರೀಮಿಯಂ ಆಗಿದೆ ಎಲ್ಲೂ ಕೂಡ ವೇರಿಯಂಟ್ ಆಗಿಲ್ಲ ಬ್ಯಾಕ್ ಸೈಡ್ AC ಕೂಡ ಬರುತ್ತೆ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಬರ್ತಕ್ಕಂಥ ಗ್ರ್ಯಾಂಡ್ ಐಟನ್ ಏನು ಹೇಳ್ತೀರಾ ಸರ್ 14 ಮಾಡಲು ಸೆಕೆಂಡ್ ಓನರ್ ಡೀಸೆಲ್ ಪುಷ್ ಬಟನ್ ಸ್ಟಾರ್ಟ್ ಸರ್ 20+ ಮೈಲೇಜ್ ಬರುತ್ತೆ ಗಾಡಿ ಅಲ್ವಾ ಡೀಸೆಲ್ ವೆಹಿಕಲ್ ಡೀಸೆಲ್ ಇದು ಡೀಸೆಲ್ ಗಾಡಿ 2 ಪೆಟ್ರೋಲ್ ಇದೆ ಒಂದು ಡೀಸೆಲ್ ಇದೆ ಓಕೆ ಡೀಸೆಲ್ ಸರ್ ಡೀಸೆಲ್ ಈ ಗಾಡಿನ ನಿಮಗೆ ಒಂದು 3.5 ಲಕ್ಷಕ್ಕೆ ಫೈನಲ್ ಮಾಡ್ಕೊಡ್ತೀನಿ ಸರ್ 3.5 ಲಕ್ಷಕ್ಕೆ ಡೀಸೆಲ್ ಗಾಡಿ ಲೋನ್ ಹೋಗ್ತೀರಾ 70,000 50,000 ತಗೊಂಬನ್ನಿ ಸರ್ ಮಿಕ್ಕಿದ ಲೋನ್ ಮಾಡ್ಕೊಡ್ತೀನಿ 50,000 ತನಕ ಮಿಕ್ಕಿದೆಲ್ಲ ಲೋನ್ ಆಗ್ತಕ್ಕಂಥ ವೆಹಿಕಲ್ ಅದ್ರ ಗ್ರ್ಯಾಂಡ್ ಐಟನ್ ಡೀಸೆಲ್ ಒಳ್ಳೆ ಮೈಲೇಜ್ ಕೂಡ ಬರುತ್ತೆ ಎಷ್ಟು ಓಡಿದೆ ಸರ್ ಇದು ಸರ್ ಇದು ಬಂದು ನಿಮಗೆ 79,000 ಓಡಿದೆ 79,000 ಡೀಸೆಲ್ ಅಲ್ಲಿ ಓಡಿದೆ ಮಾಡಲ್ ಏನಂದ್ರೆ 14 ಮಾಡಲು ಸೆಕೆಂಡ್ ಓನರ್ ಆಸ್ಟಾ 14 ಓಕೆ